ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ. ಏನು ಆಗಲ್ಲ ಸರ್, ಅಂದ್ರೆ ರೈತರ ಸಮಾಧಿ ಮೇಲೆ ಸಾಮ್ರಾಜ್ಯ ಸ್ಥಾಪನೆ ಆಗುತ್ತೆ ಅಷ್ಟೇ, ಅದ್ ಬಿಟ್ರೆ ಇನ್ನೇನು ಆಗಲ್ಲ. ಇಡೀ 2 ಪಂಚಾಯತಿ ರೈತರ ಸಮಾಧಿ ಅಲ್ಲ, ಇಡೀ ರಾಜ್ಯದ ರೈತರ ಸಮಾಧಿ ಆಗ್ಬಿಡುತ್ತೆ. ಇದೇನಾದ್ರೂ ಇವ್ರು ಅನ್ಕೊಂಡಿರೋ ಪ್ರಾಜೆಕ್ಟ್ ಏನಾದ್ರು 2030 ಅವ್ರು ಕ್ಲಿಯರ್ ಮಾಡಿದ್ರು ಅಂದ್ರೆ ಅದು ರೈತರ ಸಮಾಧಿ ಮೇಲೆ ಕಟ್ಟೋ ಸಾಮ್ರಾಜ್ಯ ಆಗುತ್ತೆ, ಮತ್ತೆ ಇನ್ನೇನು ಆಗಲ್ಲ ಸರ್. ಅದು ಅವ್ರು ಬಂದ್ರೆ ಖಂಡಿತವಾಗ ನಾವು ಬೆಳ್ಳಿ ರಥದಲ್ಲಿ ಕರ್ಕೊಂಡೋಗಿ ನಮ್ಮೆಲ್ಲ ತೋಟಗಳು ತೋರಿಸ್ತೀವಿ ಸರ್. ನಾವೇ ಅವ್ರಿಗೆ ಪೊಲೀಸ್ ಭದ್ರತೆನೇ ಬೇಡ, ನಾವು ರೈತರ ಭದ್ರತೆ ಕೊಡ್ತೀವಿ ಅವ್ರಿಗೆ. ಅವ್ರು ಹಾಕಿರೋ ಬಟ್ಟೆ ಒಂದು ಸ್ವಲ್ಪ ಜರುಗ್ದಂಗೆ. ನೀವು ಜೋಡೆತ್ತು ಅಂತ ಬಂದ್ರಲ್ಲ ಸರ್ ಸರ್ಕಾರ, ಕುಮಾರಸ್ವಾಮಿ ರೆಡ್ ಝೋನ್ ಮಾಡಿಕ್ಬಿಟ್ರು ಅಂತ ಹೇಳ್ತಿರಲ್ಲ. ಜೋಡೆತ್ತು ಅಂತ ನೀವು ಬಂದ್ರಲ್ಲ ಸರ್ಕಾರ, ರೆಡ್ ಝೋನ್ ತೆಗಿಬೇಕಿತ್ತು ನೀವು. ರೆಡ್ ಝೋನ್ ತೆಗಿಬೇಕಿದ್ದಲ್ಲ ಸರ್ ನೀವು. ಈಗ ನೀವು ಅವತ್ತು ನೀವೇ ತಾನೇ ಬೇಡ ಅಂತ ಹೇಳಿದವರು, ಮತ್ತೆ ರೆಡ್ ಝೋನ್ ತೆಗಿಸ್ಬೇಕಿದ್ದು. ನೀವು ಸುಮ್ಮನೆ ಅವ್ರ ಮೇಲೆ ಇವ್ರ ಮೇಲೆ ಹಾಕೊಂಡು ಯಾಕೆ ರೈತರನ್ನ ಹಾಳು ಮಾಡ್ತಿದ್ದೀರಾ? ಯಾಕೆ ನಾವು ಸಾಕಷ್ಟು ಬೇರೆ ಬಿಜೆಪಿ ನಾಯಕರ ಮನೆಗಳಿಗೂ ಹೋಗಿದ್ದೀವಿ, ಎಳೆದ ರಾಜಕೀಯ ಮನೆಗಳಿಗೂ ಹೋಗಿದ್ದೀವಿ, ನಮ್ಮ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಮತ್ತೆ ಹಾಲಿ ಶಾಸಕರ ಕಾಲೆಲ್ಲ ಮುಗಿದಿದ್ದೀವಿ, ಕೈಯೆಲ್ಲ ಮುಗಿದಿದ್ದೀವಿ. ದಯವಿಟ್ಟು ಅರ್ಥ ಮಾಡಿ ಸ್ವಾಮಿ, ಅಧಿಕಾರನೂ ಶಾಶ್ವತ ಅಲ್ಲ. ಸರ್ ಏನಂದ್ರೆ ನಾನು ಭೂಮಿ ತಂದೆ ವಿಧಾನಸೌಧದ ಮುಂದೆ ಇಡಕ್ ಆಗಲ್ಲ, ಅವ್ರಿಗೆ ಹೇಳ್ಬಿಡಿ. ಅದೊಂದು ಬಿಟ್ಟು ಮಿಕ್ಕಿದೆಲ್ಲ ರೈತರು ಮಾಡ್ತಿದ್ರು, ಅದೇ ಅದು ತಂದು ನಾನು ಇಡಕ್ ಆಗಲ್ವಲ್ಲ ಸರ್. ಆಗಿದ್ರೆ ಅದನ್ನು ತಂದು ಇಟ್ಬಿಡ್ತಿದ್ವಿ. ಯಾರು ಬರಡು ಭೂಮಿ ಅಂತಿದ್ದಾರೋ ಅವ್ರಿಗೆ ನಾನು ಒಂದೇ ಉತ್ತರ ಕೊಡೋದು, ಇಲ್ಲಿ ಕುತ್ಕೊಂಡ್ ಮಾತಾಡಿದ್ರೆ ಪ್ರಯೋಜನ ಇಲ್ಲ, ನೀವೆಲ್ಲ ನಮ್ ಬೈರ್ಮಂಗ್ಳಗ್ ಬಂದ್ಬಿಡಿ, ನಾವೇ ಅಲ್ಲಿಂದ ಕರ್ಕೊಂಡ್ ಹೋಗ್ತೀವಿ. ಪ್ರತಿಯೊಂದು ಸಂಯುಕ್ತ ಕರ್ನಾಟಕ ವೀಕ್ಷಕರಿಗೆ ಸ್ವಾಗತ. ನಾನು ಕೃಷ್ಣ. ಏನು ಬಿಡದಿ ಟೌನ್ಶಿಪ್ ಪ್ರಾಜೆಕ್ಟ್ ಇದು ಕಳೆದ 1 ವರ್ಷದಿಂದ ಬೂದಿ ಮಿಚ್ಚಿದ ಕೆಂಡದಂತಿತ್ತು. ಆದರೆ ಜೂನ್ 12ನೇ ತಾರೀಕು ಏನು ಕರ್ನಾಟಕ ಸರ್ಕಾರ ಒಂದು ಅಧಿಸೂಚನೆಯನ್ನು ಹೊರಡಿಸುತ್ತೆ. ಆ ಕೆಂಡದ ಮೇಲಿದ್ದಂಥ ಬೂದಿ ಬದಿಗೆ ಸರಿದಿದೆ. ಈಗ ಅಕ್ಷರಶಃ ಬಿಡದಿ ರೈತರ ಬದುಕು ಕೆಂಡದ ಮೇಲೆ ನಿಂತಿದೆ ಅಂತ ಹೇಳಿದ್ರು ತಪ್ಪಾಗಲಾರ್ದು. ಬಿಡದಿ ಟೌನ್ಶಿಪ್ ಪ್ರಾಜೆಕ್ಟ್ ಬಗ್ಗೆ ಬಹಳಷ್ಟು ಈಗಾಗಲೇ ರಾಜ್ಯದ ಮೂಲೆ ಮೂಲೆಯಲ್ಲೂ ಚರ್ಚೆ ಆಗ್ತಾ ಇದೆ. ಈ ಬಿಡದಿ ಟೌನ್ಶಿಪ್ ಪ್ರಾಜೆಕ್ಟ್ ಬಗ್ಗೆ ಅಲ್ಲಿನ ರೈತರು ಏನು ಮಾತಾಡ್ತಾರೆ, ಈಗ ನಮ್ಮ ಸ್ಟುಡಿಯೋದಲ್ಲಿ ಬಿಡದಿ ರೈತರ ಪ್ರಮುಖ ನಾಯಕರು ಅಥವಾ ಬಿಡದಿ ರೈತರು ಕೂಡ ನಮ್ಮ ಸ್ಟುಡಿಯೋಗೆ ಆಗಮಿಸಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸರ್, ಮೊದಲಿಗೆ ನಿಮ್ಮ ಹೆಸರು ಏನು ಸರ್? ನೀವು ಎಲ್ಲಿನವರು ಸರ್? ಸರ್, ನಾಗರಾಜ್ ಅಂತೇಳಿ, ಬಿಡದಿ ಹೊಸೂರು. ಬಿಡದಿ ಹೊಸೂರು ಗ್ರಾಮದವರು. ಮೇಡಮ್, ನಿಮ್ಮ ಹೆಸರು ಮೇಡಮ್? ಶ್ವೇತಾ ಅಂತ. ಯಾವ ಗ್ರಾಮ ಮೇಡಮ್ ನೀವು? ನಮ್ದು ಹೊಸೂರು, ಕಂಚಕರ್ನಹಳ್ಳಿ ಪಂಚಾಯತಿಗೆ ಬರುತ್ತೆ. ಕಂಚಕರ್ನಹಳ್ಳಿ ಪಂಚಾಯತಿ. ಸರ್, ನಿಮ್ಮ ಹೆಸರು ಸರ್? ಹೆಸರು ಪ್ರಕಾಶ್ ಅಂತ. ಬೈರ್ಮಂಗ್ಲ ಮತ್ತು ಕಂಚಕರ್ನಹಳ್ಳಿ 2 ಗ್ರಾಮ ಪಂಚಾಯತಿ ಸೇರಿಸಿ ಒಂದು ತಾಲೂಕ್ ಪಂಚಾಯತಿ. ನಾನು ಆ ಭಾಗದ ತಾಲೂಕ್ ಪಂಚಾಯತಿ ಸದಸ್ಯರು. ತಾಲೂಕ್ ಪಂಚಾಯತ್ ಸದಸ್ಯರು. ಹೌದು ಸರ್. ಈಗ ನಾನು ಹೇಳಿದೆ, ಬಿಡದಿ ಟೌನ್ಶಿಪ್ ಪ್ರಾಜೆಕ್ಟ್ ಅನ್ನೋದು ಕೆಲವ್ರಿಗೆ ರೈತರಿಗೆ ಏನಂದರೆ ಅವ್ರು ಸೆರಗಲ್ ಕಟ್ಕೊಂಡಿರೋ ಕೆಂಡದ ರೀತಿಲಿದೆ. ಇನ್ನು ಕೆಲವ್ರಿಗೆ ಅದು ಕೋಟ್ಯಾಂತರ ರೂಪಾಯಿ ದುಡ್ಡಿನ ಕಂತೆ ನೋಟಿನ ರೀತಿ ಕಾಣ್ತಾ ಇದೆ. ಅದು ಯಾರಿಗೆ ಅಂತ ನಾನು ಹೇಳೋ ಅವಶ್ಯಕತೆ ಇಲ್ಲ. ಈಗ ಬಿಡದಿ ಭಾಗದ ಆ ಪ್ರಾಜೆಕ್ಟ್ ಈಗ ಭೂ ಸ್ವಾಧೀನ ಮಾಡ್ಕೊಳಕ್ಕೆ ಬೇರೆ ಸರ್ಕಾರ ಹೊರಟಿದೆ. ಸರ್, ನಿಮ್ಮದು ಈಗ ನೀವು ಭೂಮಿ ಕೊಡ್ತೀರಾ ಸರ್ ಸರ್ಕಾರಕ್ಕೆ? ಇಲ್ಲ ಸರ್, ಕೊಡಲ್ಲ. ನಾವಲ್ಲ, ನಮ್ಮ ಭಾಗದ ಬಹುಪಾಲು ಜನ, ನಮ್ಮ ವ್ಯಾಪ್ತಿಯ ಬಹುಪಾಲು ಜನ ಈ ಭೂ ಸ್ವಾಧೀನಕ್ಕೆ ವಿರುದ್ಧವಾಗಿದ್ದಾರೆ. ಪರವಾಗಿರೋರು ಇದ್ದಾರೆ, ನಾವಿಲ್ಲ ಅಂತ. ಅವ್ರು ನಮ್ಮ ರೈತರುಗಳೇ, ಸ್ವಲ್ಪ ದೊಡ್ಡ ಜಮೀನ್ದಾರುಗಳು, ಆರ್ಥಿಕವಾಗಿ ತುಂಬ ಚೆನ್ನಾಗಿದ್ದಾರೆ. ಅವ್ರಿಗೆ ಡೆವಲಪ್ಮೆಂಟ್ ಸೈಟ್ಸು, ಕಮರ್ಷಿಯಲ್ ಸೈಟ್ಸು, ಇದು ಪೆಟ್ರೋಲ್ ಬಂಕು, ಶಾಲೆ, ಈ ಥರ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತ ದೊಡ್ಡ ರೈತರುಗಳಿಗೆ ಡೆವಲಪ್ಮೆಂಟ್ ಅವಶ್ಯಕತೆ ಇದೆ. ಸಣ್ಣ ಜಮೀನ್ದಾರು ಅದರಲ್ಲಿ ಏನು ಒಂದು ಬದುಕು ಕಟ್ಕೊಂಡಿದ್ದಾರಲ್ಲ, 10 ಗುಂಟೆಯಿಂದ 2 ಎಕರೆ 3 ಎಕರೆ ಒಳಗಡೆ ಏನೊಂದು ಅರ್ಧ ಎಕರೆ ಹುಲ್ಲು ಹಾಕ್ಕೊಂಡು 4 ಹಸು 5 ಹಸು ಕಟ್ಕೊಂಡು 15 ಲೀಟ್ರ್ 20 ಲೀಟ್ರ್ ಹಾಲು ಹಾಕ್ಕೊಂಡು ಜೀವನ ಬದುಕ್ತಾರವರು. ಜೊತೆಗೆ 1 ಎಕರೆ 2 ಎಕರೆಯಲ್ಲಿ ರೇಷ್ಮೆ ಬೆಳ್ಕೊಂಡು ಜೀವನ ಮಾಡ್ತಾರವರು. ಮತ್ತು ಆ ಭಾಗದಲ್ಲಿ ಜೋಳ, ತರಕಾರಿ, ತೆಂಗು, ಅಡಿಕೆ, ಮಾವು, ಮಲ್ಟಿ ಕ್ರಾಫ್ಟು. ನಾವು ಇದೇ ಬೆಳೆ ಒಂದೇ ಬೆಳೆ ಅಂತ ಅಲ್ಲೇನು ಅವಲಂಬಿತವಾಗಿಲ್ಲ, ಮಲ್ಟಿ ಕ್ರಾಫ್ಟ್ ಇದೆ. ಅದನ್ನು ಎಲ್ಲ ಇಲಾಖೆ ಅಂಕಿಅಂಶ ನಮಗೀಗ ತಮ್ಮ ಮಾಧ್ಯಮಕ್ಕೆ ತೋರಿಸ್ತೀನಿ. ಯಾವ ಇಲಾಖೆಯಲ್ಲಿ ಏನಿದೆ ಅನ್ನೋದನ್ನ ಇಲಾಖೆಯವ್ರು ಕೊಟ್ಟಿರೋ ಅಂಕಿಅಂಶ. ನಾನು ಯಾವುದೇ ದಾಖಲೆಗಳನ್ನ ಸೃಷ್ಟಿ ಮಾಡಿ ಮಾಧ್ಯಮದ ಮುಂದೆ ಮಾತಾಡಲ್ಲ. ಸರ್ಕಾರಿ ಅಧಿಕಾರಿಗಳು ಕೊಟ್ಟಿರೋಂಥ ಮಾಹಿತಿಗಳನ್ನ ತಮ್ಮ ಮಾಧ್ಯಮದ ಮುಖಾಂತರ ವಸ್ತುಸ್ಥಿತಿನ ಹೇಳೋಂಥ ಪ್ರಯತ್ನ ಮಾಡ್ತೀನಿ. ನಿಜವಾಗ್ಲೂ 80% ರೈತರಲ್ಲಿ ವಿರೋಧ ಇದ್ದಾರೆ. ಈ ಏನು 12ನೇ ತಾರೀಕು ಅಂತಿಮ ಅಧಿಸೂಚನೆ ಹೊಡಿಸಿರೋದು 3 ಗ್ರಾಮನ ಹೊಡಿಸಿದ್ದಾರೆ. ಅವು ತುಂಬ ಸಣ್ಣ ಗ್ರಾಮಗಳು. ಈಗ ಏನಾಗಿದೆ, ಒಂದು ಮಂಡಳ್ಳಿ ಅಂತ ಇದೆ, ಒಂದು 63 ಎಕರೆ ಇದೆ. ಬನಗಿರಿ ಇನ್ನೊಂದು ಒಡೆರಳ್ಳಿ ಇದೆ, ಅದೊಂದು 70 ಎಕರೆ. ಮತ್ತೊಂದು ಗ್ರಾಮ ಕೆಂಪನಬಳ್ಳಿ 380 ಎಕರೆ ಮಾಡಿದ್ದಾರೆ. ಈ ಸಣ್ಣ ಗ್ರಾಮಗಳಿಗೆ ಅದರಲ್ಲಿ ಆಲ್ಮೋಸ್ಟು ಸ್ವಲ್ಪ ರೈತರುಗಳು, ಅದಕ್ಕೆ ಒಡೆರಳ್ಳಿ ಗ್ರಾಮದಲ್ಲಿ ವಾಸನೆ ಯಾರೂ ಇಲ್ಲ. ಹೊಸ ಗ್ರಾಮದವರೇ ಒಡೆರಳ್ಳಿ ಜಮೀನದು. ಅಲ್ಲಿ ಸ್ವಲ್ಪ ಭೂಸ್ವಾಧೀನ ಪರ ಇರುವಂಥ ಹೆಚ್ಚು ರೈತರು ಹೊಂದಿರುವಂಥ ಸ್ವಲ್ಪ ದೊಡ್ಡ ರೈತರುಗಳು ಹಬ್ಬಗಳು, ಒಂದು 5 ಕುಟುಂಬಕ್ಕೆ ಅಷ್ಟೇ ಸೇರಿದೆ ಅದು. ಸೊ ಹಂಗಾಗಿ ಆ ದೊಡ್ಡ ಜಮೀನ್ದಾರುಗಳು ಸ್ವಲ್ಪ ಒಲವು ತೋರಿಸಿದ ಆ ಭಾಗ ನೋಟಿಫಿಕೇಶನ್ ಮಾಡಿದ್ದಾರೆ. ಇನ್ನು ಮಂಡಳ್ಳಿ ಗ್ರಾಮ ಹೋದಾಗ ಕೇವಲ 6 ಮನೆ ಮಾತ್ರ ಇದೆ.
6 ಮನೆ ಇರೋದ್ರಿಂದ ಅಲ್ಲಿ ವಿರೋಧಗಳು ಅಷ್ಟೊಂದು ಹೋದಾಗ ತೊಂದರೆ ಆಗಲ್ಲ ಅನ್ನೋ ಒಂದು ಅಧಿಕಾರಿಗಳ ಮೇಲೆ ಕಾನ್ಫಿಡೆಂಟ್ ಮೇಲೆ ಒಂದು ಆ ಗ್ರಾಮ ಮಾಡಿದರೆ, ಒಂದು ಗ್ರಾಮಕ್ಕೂ ಮತ್ತೊಂದು ಗ್ರಾಮಕ್ಕೂ ಸಂಬಂಧನೇ ಇಲ್ಲ. ಒಂದು ಪೂರ್ವದ ಒಂದು ಪಶ್ಚಿಮ ಮಧ್ಯದಲ್ಲಿ ದೊಡ್ಡ ದೊಡ್ಡ ಗ್ರಾಮಗಳು ತುಂಬ ಇದೆ. ಹೊಸೂರು 2,500 ಎಕರೆ ಮಧ್ಯೆ ಇದೆ, ಬನಗಿರಿ 1000 ಚಿಲ್ಲರೆ ಎಕರೆ ಮಧ್ಯೆ ಇದೆ, ಬೈರಮಂಗಲ 2,000 ಎಕರೆ ಮಧ್ಯೆ ಇದೆ, ಅರಳಾಳು 2,000 ಎಕರೆ ಮಧ್ಯೆ ಇದೆ. ಸೊ ಆ ಮಧ್ಯೆ ಬಿಟ್ಬಿಟ್ಟು ಆ ಮೂಲೆಯಲ್ಲೊಂದು ಈ ಮೂಲೆಯಲ್ಲೊಂದು ಮಾಡಿದ್ದಾರೆ. ಮತ್ತು ಕೆಂಪನಪಳ್ಳಿ ಗ್ರಾಮ ಏನಾಗಿದೆ ಅಂತಂದ್ರೆ ಅಲ್ಲೊಂದು ತಾಯಪ್ಪನದೊಡ್ಡಿ ಮತ್ತು ಕೆಂಪನಪಳ್ಳಿ ಗ್ರಾಮ ಸ್ವಲ್ಪ ಗದ್ದೆ ಥರ ಭೂಮಿ, ಅದು ಸ್ವಲ್ಪ ಡೌನ್ ಇದೆ, ವಸ್ತಿ ಥರ ಇದೆ. ಹಾಗಾಗಿ ಆ ಭೂಮಿಗೆ ಸ್ವಲ್ಪ ಮಾರುಕಟ್ಟೆ ಮೌಲ್ಯದಲ್ಲಿ ಸ್ವಲ್ಪ ಕಡಿಮೆ ಇರೋದನ್ನ ಆ ಭಾಗ ರೈಟು ಕೊಟ್ಬಿಡೋಣ ಅನ್ನೋ ಒಲವು ಇಟ್ಕೊಂಡಿದ್ದರಿಂದ ಆ ಮೊದಲನೇಯಿಂದನೂ ಅವರು ಆ ಭಾಗದವ್ರು ನಾವು ಕೊಡೋಕ್ಕೆ ಸಿದ್ಧವಾಗಿದ್ದೀವಿ, ಮಾರ್ಕೆಟ್ಗೆ ನಾವು ಒಪ್ಪಿಗೆ ಕೊಟ್ಟಿದ್ದರಿಂದ ಆ 3 ಗ್ರಾಮ ಮಾಡಿದ್ದಾರೆ. ಉಳಿಕೆ ಇನ್ನೂ 6 ಗ್ರಾಮಗಳಿದೆ, ಕಂದಾಯ ಗ್ರಾಮಗಳು, ದೊಡ್ಡ ದೊಡ್ಡ ಗ್ರಾಮಗಳು. ಅಲ್ಲಿ ಸಂಪೂರ್ಣವಾಗಿ 80% ರೈತರುಗಳು ವಿರೋಧ ಇದ್ದಾರೆ, ಬಿಡಲ್ಲ ಅಂತ ಇದ್ದಾರೆ. ಸರ್, ನಮ್ಮ ಸಂಯುಕ್ತ ಕರ್ನಾಟಕ ಟೀಮ್ ಕೂಡ ನಿಮ್ಮ ಬಿಡದಿ ಭಾಗಕ್ಕೆ ಬಂದಾಗ ಅಲ್ಲಿನ ಎಲ್ಲ ವಸ್ತುಸ್ಥಿತಿಯನ್ನು ನಾವು ನೋಡಿದಾಗ ನಮ್ಮ ಕಣ್ಣಿಗೆ ಮತ್ತು ನಾವು ನಂಬುವಂಥ ಕ್ಯಾಮ್ರಾ ಕಣ್ಣಿಗೆ ಕಾಣಿಸಿದ್ದು ಅಲ್ಲಿರ್ತಕ್ಕಂಥದ್ದೆಲ್ಲ ಫಲವತ್ತಾದ ಭೂಮಿ ಅಂತ. ಮೇಡಮ್, ಅಲ್ಲಿರೋದು ಬರಡು ಭೂಮಿ ಅಂತ ಹೇಳ್ತಾರೆ, ನಿಜನಾ? ಸರ್, ಏನಂದ್ರೆ ನಾನು ಆ ಭೂಮಿ ತಂದು ವಿಧಾನಸೌಧದ ಮುಂದೆ ಇಡಕ್ಕಾಗಲ್ಲ, ಅವ್ರಿಗೆ ಹೇಳ್ಬಿಡಿ. ಅದೊಂದು ಬಿಟ್ಟು ಮಿಕ್ಕಿದೆಲ್ಲ ರೈತರು ಮಾಡ್ತಿದ್ರು, ಅದೇ ಅದು ತಂದು ನಾನು ಇಡಕ್ ಆಗಲ್ವಲ್ಲ ಸರ್. ಆಗಿದ್ರೆ ಅದನ್ನು ತಂದು ಇಟ್ಬಿಡ್ತಿದ್ವಿ. ಯಾರು ಬರಡು ಭೂಮಿ ಅಂತಿದ್ದಾರೋ ಅವ್ರಿಗೆ ನಾನು ಒಂದೇ ಉತ್ತರ ಕೊಡೋದು, ಇಲ್ಲಿ ಕುತ್ಕೊಂಡ್ ಮಾತಾಡಿದ್ರೆ ಪ್ರಯೋಜನ ಇಲ್ಲ. ನೀವೆಲ್ಲ ನಮ್ ಬೈರಮಂಗಲಕ್ಕೆ ಬಂದ್ಬಿಡಿ, ನಾವೇ ಅಲ್ಲಿಂದ ಕರ್ಕೊಂಡ್ ಹೋಗ್ತೀವಿ, ಪ್ರತಿಯೊಂದು ಭೂಮಿನೂ ನೋಡಿ. ಅವಾಗ ನೀವ್ ಹೇಳಿ, ಅದೇ ಸರ್ಕಲ್ಗೆ ವಾಪಸ್ ಬಂದ್ಬಿಟ್ಟು ಹೇಳಿ ಇದು ಬರಡು ಭೂಮಿನ ಅಲ್ವಾ ಅಂತ, ಅಲ್ಲಿ ಬೆಳೆ ಇದ್ಯಾ ಬೆಳೆ ಇಲ್ವಾ ಅಂತ ನೀವು ನೋಡಿ ಹೇಳ್ಬೇಕು. ಬಂದು ಸುಮ್ನೆ ಕುತ್ಕೊಂಡು ವಿಧಾನಸೌಧದಲ್ಲಿ ಹೇಳ್ಬೇಡಿ, ಬನ್ನಿ ರೈತರ ಜೊತೆ ನೋಡಿ ನೀವುನು, ಅವಾಗ ಹೇಳಿ. ಅಲ್ಲಿವರೆಗೂ ನಾವು ಮಾತಾಡಕ್ಕಾಗಲ್ಲ, ಯಾಕಂದ್ರೆ ನಾವು 15 ತಿಂಗಳಿಂದ ಹೇಳಿ ಸಾಕಾಗ್ಬಿಟ್ಟಿದೆ. ಬನ್ನಿ ನೋಡಿ ನೋಡಿ ಅಂತ ಯಾರು ಹೇಳ್ತಿಲ್ಲ. ಸುಮ್ನೆ ಯಾಕೆ ಸುಳ್ಳು ಹೇಳ್ತೀರಾ? ಬರಡು ಭೂಮಿ ಅಂತ ಆ ಭೂಮಿಗೂ ಆ ಪ್ರಕೃತಿಗೂ ಅವಮಾನ ಮಾಡಬಾರ್ದು ಅಂತ ನಾನು ಹೇಳ್ತೀನಿ. ಅಷ್ಟೇ ಸರ್ ನಾನು ಹೇಳೋದು. ಸರ್, ಬಿಡದಿಲಿ ಇವತ್ತು ನಿನ್ನೆ ಮಳೆ ಆಗ್ತಿದೆ ಸರ್? ಹೌದು ಸರ್, ಆಗ್ತಿದೆ. ಏನು ಸರ್, ಮುಂಗಾರು ಮಳೆ ಬಂತು ಅಂದರೆ ಯಾವ ಬೆಳೆ ಹಾಕಬೇಕು, ಏನು ಬೆಳಿಬೇಕು ಅನ್ನೋದನ್ನ ಯೋಚನೆ ಮಾಡಬೇಕು. ನೀವು ಯಾಕೆ ಸರ್ ಈಗ ಹೋರಾಟದ ದಾರಿ ಹಿಡಿಯುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ? ಸರ್, ಇದೇ 1 ವರ್ಷದ ಹಿಂದೆ ಪ್ರಾಥಮಿಕ ಅಧಿಸೂಚನೆ ಹೊರಡಿಸಿದ್ರು ನೋಡಿ ಸರ್. ರೈತ ಕೆಲಸ ಕಾರ್ಯಗಳನ್ನ ಬಿಟ್ಟು ಅವನು ಈಗ ಹೊಲಗಳನ್ನ ಅವನು ಹದ ಮಾಡ್ಕೊಳ್ಳೋಂಥ ಕಾಲ ಈಗ. ಅದೇ ಸರ್, ಹೋದ ವರ್ಷ ಇದೇ ಒಂದು ಸಮಯದಲ್ಲಿ ಅವರು ಪ್ರಾಥಮಿಕ ಅಧಿಸೂಚನೆ ಹೊರಡಿಸಿದ್ರು. ಆಮೇಲೆ ಅಬ್ಜೆಕ್ಷನ್ ಕಾಲ್ ಮಾಡಿದ್ರು. ಆಕ್ಷೇಪಣೆಗಳನ್ನ ನಮ್ಮ ರೈತ ಸಂಘ ಅಷ್ಟೊತ್ತಿಗೆ ನಾವು ರಿಜಿಸ್ಟರ್ಡ್ ರೈತ ಸಂಘ ಮಾಡಿಕೊಂಡು ರೈತ ಸಂಘದ ಮುಖಾಂತರ ಕಲೆಕ್ಟ್ ಮಾಡ್ಕೊಂಡೋಗಿ ತೊಗೊಳಕ್ ಕೊಡ್ತಾ ಇದ್ವಿ. ಇಲ್ಲಾಂದರೆ ಇವತ್ತೇನು ಅಬ್ಜೆಕ್ಷನ್ಗಳು ಹೋಗಿದಲ್ಲ, ಅದು ಇನ್ನೂ 6,000 ಅಬ್ಜೆಕ್ಷನ್ಗಳು ಹೋಗೋದು. 6,000 7,000 ಅಬ್ಜೆಕ್ಷನ್ಗಳು ಹೋಗಿ ತಲುಪ್ತಿತ್ತು. ಅವ್ರೇನು ಮಾಡಿದ್ರು ಅಂದರೆ ನಮ್ಮ ರೈತ ಸಂಘ ಕಲೆಕ್ಟ್ ಮಾಡಿ ತೊಗೊಳಕ್ ಕೊಡ್ತಿದ್ದ ಅಬ್ಜೆಕ್ಷನ್ಗಳನ್ನ ಏಕಾಏಕಿ ನಿಲ್ಲಿಸ್ಬಿಟ್ರು. ಇಲ್ಲ ನೀವು ರೈತರುಗಳೇ ತಂದು ಕೊಡ್ಬೇಕು ಅಂದ್ಬಿಟ್ರು. ನೋಡಿ ಇಲ್ಲಿ ಯಾವ ರೀತಿ ಕುತಂತ್ರಗಳನ್ನ ನಡೆಸ್ತಾರಂತ ನೀವು ದಯವಿಟ್ಟು ಯೋಚನೆ ಮಾಡಿ. ರೈತರುಗಳೇ ತಂದು ಕೊಡ್ಬೇಕು ಅಂತ ಹೇಳಿದ್ರು. ಯಾಕೆ ಈ ರೀತಿ ಎಲ್ಲ ಅವಕಾಶ ಇಲ್ವಾ? ರೈತ ಸಂಘ ಈಗ ರೈತ ಕೆಲಸ ಕಾರ್ಯ ಬಿಟ್ಟು ಎಷ್ಟು ಜನ ಹೋಗ್ತಾರೆ ಆಂಧ್ರಕ್ಕೆ? ಅವ್ನು ಕೆಲಸ ಕಾರ್ಯ ಬಿಟ್ಬಿಟ್ಟು ಹೋಗ್ತಾರೆ ಅವನು. ನಾವು ರೈತ ಸಂಘ ಕಲೆಕ್ಟ್ ಮಾಡಿ ತೊಗೊಳಕ್ ಕೊಡ್ತಿದ್ರೆ ಅದನ್ನ ಅಬ್ಜೆಕ್ಷನ್ ಆಗಿ ಅವ್ರು ನಿಲ್ಸ್ಬಿಟ್ರು. ಅದನ್ನ ಈ ರೀತಿ ಕುತಂತ್ರಗಳನ್ನ ಮಾಡ್ಕೊಂಡೇ ಬರ್ತಾ ಇದ್ದಾರೆ ಸರ್ ಇವರು. ಈ ರೀತಿ ಕುತಂತ್ರಗಳು ಮಾಡ್ಕೊಂಡು ಬರ್ತಾ ಇರೋದೇ ಇದು ಬಿಡದಿ ಭೂಸ್ವಾಧೀನ. ಸರ್, ಏನು DK ಶಿವಕುಮಾರ್ ಅವರು ಬಿಡದಿಗೆ ಏನಾದ್ರು ಬಂದ್ರೆ ಬಟ್ಟೆ ಹರಿದು ಒಡೆದೆಲ್ಲ ಕಳಿಸ್ತೀರಂತೆ, ಹೌದಾ? ಅವ್ರು ಬಂದ್ರೆ ಖಂಡಿತವಾಗ ನಾವು ಬೆಳ್ಳಿ ರಥದಲ್ಲಿ ಕರ್ಕೊಂಡೋಗಿ ನಮ್ಮೆಲ್ಲ ತೋಟಗಳು ತೋರಿಸ್ತೀವಿ ಸರ್. ನಾವೇ ಅವ್ರಿಗೆ ಪೊಲೀಸ್ ಭದ್ರತೆನೇ ಬೇಡ, ನಾವು ರೈತ ಭದ್ರತೆ ಕೊಡ್ತೀವಿ ಅವ್ರಿಗೆ. ಅವ್ರು ಹಾಕಿರೋ ಬಟ್ಟೆ ಒಂದು ಸ್ವಲ್ಪ ಜರುಗ್ದಂಗೆ ಅತ್ಯಂತ ಗೌರವ. ಅವರೇ ಕೊಟ್ಟಿರೋ ಸ್ಟೇಟ್ಮೆಂಟ್ ಇದು. ನಾನು ಹೋದ್ರೆ ಏನು ಒಂದೇಟು ಹೊಡಿಬಹುದು, ನಾನು ಬಟ್ಟೆ ಹರಿಬಹುದು, ಅಷ್ಟೇ ತಾನೇ. ಏನಾಗಿದೆ ಅಂದ್ರೆ ನಾವು ಪ್ರತಿಭಟನೆ ಮಾಡೋ ಸಮಯದಲ್ಲಿ ಧಿಕ್ಕಾರಕ್ಕೆ ಹೋಗೋ ಸಮಯದಲ್ಲಿ ಭೂಮಿ ಕಳ್ಕೊಳ್ತಾ ರೈತರು ನೋವುಗಳಿಗೆ ಸರ್ಕಾರನ ವಿರೋಧಿಸೋದು ಸಹಜವಾಗಿ ಟೀಕೆ ಮಾಡ್ತಾರೆ. ನಮ್ಗೆ ಸ್ಪಂದಿಸ್ತೀನಿ ಅಂತ ಬಂದಾಗ ನಾವು ಗೌರವ ಕೊಡ್ಬೇಕಾಗ್ತದೆ ನಮ್ಮ ರೈತರುಗಳಿಗೆ ಧರ್ಮ. ಬಂದು ಪರೀಕ್ಷೆ ಮಾಡ್ತೀನಿ ಅಂತಂದ್ರೆ ಯಾವುದೇ ಪೊಲೀಸ್ ಭದ್ರತೆ ಬೇಡ ಅವ್ರಿಗೆ. ನಾವು ರೈತರುಗಳೇ ಭದ್ರತೆ ಕೊಡ್ತೀವಿ. ಎಲ್ಲ ಪ್ರತಿಯೊಂದು ಗ್ರಾಮಕ್ಕೆ ಕರ್ಕೊಂಡು ಹೋಗ್ತೀವಿ, ಪ್ರತಿಯೊಂದು ತೋಟಗಳು ತೋರಿಸ್ತೀವಿ, ಅಂಕಿಅಂಶ ತೋರಿಸ್ತೀವಿ. ಆಲ್ರೆಡಿ ಅಂಕಿಅಂಶಗಳು DK ಶಿವಕುಮಾರ್ ಸಾಹೇಬರು ಕೊಟ್ಟಿದ್ದೀವಿ. ತೋಟಗಾರಿಕೆ ಇಲಾಖೆ ಏನಿದೆ, ಎಷ್ಟು ಲಕ್ಷ ಮರ ಗಿಡಗಳಿಗೆ ಕೊಟ್ಟಿದೆ, ರೇಷ್ಮೆ ಇಲಾಖೆ ಎಷ್ಟು ಕೋಟಿ ಆದಾಯ ಇದೆ, ಕೃಷಿ ಇಲಾಖೆ ಯಾವ ತರ ಬೆಳೆಗಳು ಬರೋದು, ಎಷ್ಟೆಷ್ಟು ವರ್ಷಕ್ಕೆ ಕ್ವಿಂಟಲ್ ರಾಗಿ ಈ ತರ ಬೆಳೆಗಳು ಬೆಳೆದ ಅಂಕಿಅಂಶಗಳು ಕೊಡೋದು ಅನ್ನೋದಕ್ಕಿಂತ ಅವರು ಕೂಡ ನಿಮ್ಮ ಜಿಲ್ಲೆಯವರೇ, ಅವ್ರಿಗೆಲ್ಲ ಅವ್ರಿಗೆ ಗೊತ್ತಿಲ್ಲದೆ ಇರೋಂಥ ವಿಷಯ ಏನಿಲ್ವಲ್ಲ. ಈಗ DK ಶಿವಕುಮಾರ್ ಒಬ್ಬ ರಾಜ್ಯ ನಾಯಕ ಆಗಿರೋದ್ರಿಂದ ಸ್ಥಳೀಯ ಮಟ್ಟಕ್ಕೆ ಅಷ್ಟೊಂದು ಮಾಹಿತಿ ತಿಳ್ಕೊಳಕ್ ಆಗದೆ ಇರೋದ್ರಿಂದ ಅವ್ರಿಗೆ ಸಂಬಂಧಪಟ್ಟ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳ ಮುಖಾಂತರ ಏನಪ್ಪ ಅಲ್ಲದ ಪ್ರತಿಭಟನೆ ನಡೀತಾ ಇದೆ, ನಿಜವಾದ ವಸ್ತುಸ್ಥಿತಿ ಏನಪ್ಪ ಅಲ್ಲಿ, ಎಲ್ಲ ಇಲಾಖೆದ ಅಂಕಿಅಂಶ ನಾವು ತಗೊಂಡಿದ್ದೀವಿ, ಎಲ್ಲ ರೈತರುಗಳು ತಗೊಂಡಿದ್ದೀವಿ, ಅವರೇ ಕೇಳಿ ತಗೊಳ್ಳಿ. ತಗೊಂಡಾಗ ಅದು ಒರಿಜಿನಲ್ ಅಂಕಿಅಂಶ ಸಿಗುತ್ತೆ. ನಾನು ನಿಮಗೆ ಯಾವುದೂ ಅನಫಿಷಿಯಲ್ ತಗೊಳ್ಳಲ್ಲ. ಇದು ತೋಟಗಾರಿಕೆ ಇಲಾಖೆ ಕೊಟ್ಟಿರೋ ಅಂಶ. ಸುಮಾರು 8-8.5 ಲಕ್ಷ ಮರ ಗಿಡಗಳು ಕೊಟ್ಟಿರ್ತಾರೆ. ಯಾವ್ಯಾವ ಗ್ರಾಮದಲ್ಲಿ ಎಷ್ಟೆಷ್ಟು ಮರ ಇರೋದು, ಯಾವ ಜಾತಿ ಮರ ಇರೋದು
ವಿತ್ ಸರ್ಟಿಫೈಡ್, ಇದು ಇಲಾಖೆ ಕೊಟ್ಟಿರೋದು. ಅಲ್ಲ ಬಂದರೆ ಇದು ಬಂದು ಸಣ್ಣ ನೀರಾವರಿ ಇಲಾಖೆ ಕೊಟ್ಟಿದ್ದಾರೆ. ಎಷ್ಟು ಎಕರೆ ಇರಿಗೇಷನ್ ಲ್ಯಾಂಡ್ ಇದೆ, ಎಷ್ಟು ಕಿಲೋಮೀಟರ್ ಚಾನಲ್ ಇರ್ತದೆ, ವೃಷಭಾವತಿ ಎಡದಂಡೆ ನಾಲೆ ಇರ್ತದೆ ಇರೋದನ್ನ ಅವರು ತುಂಬ ಸ್ಪಷ್ಟವಾಗಿ ಸಣ್ಣ ನೀರಾವರಿ ಇಲಾಖೆ ಕೊಟ್ಟಿದ್ದಾರೆ. ಅಲ್ಲ ಬಂದರೆ ಇದು ಪಶುಸಂಗೋಪನಾ ಇಲಾಖೆ, ಎಷ್ಟು ಹಸು ಇದೆ, ಎಷ್ಟು ಕುರಿ ಇದೆ, ಎಷ್ಟು ಕೋಳಿ ಇದೆ, ಎಷ್ಟು ಹಂದಿ ಇದೆ, ಸೊ ಈ ಅಂಕಿಅಂಶ ಕೊಟ್ಟಿದ್ದಾರೆ. ಕೃಷಿ ಇಲಾಖೆಯಲ್ಲಿ ಎಲ್ಲ ಪ್ರತಿಯೊಂದು ಗ್ರಾಮನೂ ಇದೆ. ರಾಗಿ ಎಷ್ಟಿದೆ, ಭತ್ತ ಎಷ್ಟಿದೆ, ತೊಗರಿ ಎಷ್ಟಿದೆ, ಅಳಸಂದೆ ಎಷ್ಟು, ಅವರೆ, ಜೋಳ, ಮೆಕ್ಕೆಜೋಳ, ಶೇಂಗಾ, ಉರುಳಿ ಎಷ್ಟಿದೆ ಅನ್ನೋದು ಅಂಕಿಅಂಶನ ಇಲಾಖೆಯಲ್ಲಿ ಕೊಟ್ಟಿದ್ದಾರೆ. ಒಂದು ವರ್ಷಕ್ಕೆ ಎಷ್ಟೆಷ್ಟು ಬೆಳೀತಾರೆ ಅಂತ. ರೇಷ್ಮೆ ಇಲಾಖೆಯಲ್ಲಿ ಸುಮಾರು 31,94,13,000 ರೂಪಾಯಿ ಒಂದು ವರ್ಷಕ್ಕೆ ಬರ್ತದೆ ಅಂತ ವಿತ್ ಯಾವ್ಯಾವ ಗ್ರಾಮದಲ್ಲೂ ರೇಷ್ಮೆ ಇಲಾಖೆ ಅಧಿಕಾರಿಗಳು ಸಿಗ್ನೇಚರ್ ಸರ್ಟಿಫೈಡ್ ಮಾಡಿರೋದು, ಯಾವ ಗ್ರಾಮದಲ್ಲಿ ಎಷ್ಟೆಷ್ಟು ರೇಷ್ಮೆ ಬೆಳೆದಿದ್ದಾರೆ, ಎಷ್ಟು ಕೋಟಿ ಆದಾಯ ಬಂದಿದೆ ಕೊಟ್ಟಿದ್ದಾರೆ. ಅಲ್ಲಿಂದ ಬಂದರೆ ನಮ್ಮ ಸೋಷಿಯಲ್ ಫಾರೆಸ್ಟ್ ಅಂತ ಏನಂತೀವಿ, 2 ಪಂಚಾಯತಿ ಸರ್ಕಾರಿ ಜಾಗಗಳು ಅಂದರೆ ಸ್ಮಶಾನ ಇರ್ಬೋದು, ರಸ್ತೆ ಬದಿ ಇರ್ಬೋದು, ಸರ್ಕಾರಿ ಗೋಮಾಳದಲ್ಲಿ ಸುಮಾರು 10 ವರ್ಷದಲ್ಲಿ ಎಷ್ಟು ಮರಗಿಡಗಳು ನೆಟ್ಟಿದ್ದೀವಿ ಅನ್ನೋದು ಸುಮಾರು 50,000 ಮರಗಿಡಗಳನ್ನ 10 ವರ್ಷದಲ್ಲಿ ನೆಟ್ಟಿದ್ದೀವಿ ಅಂತ ಸೋಷಿಯಲ್ ಫಾರೆಸ್ಟ್ ಕೊಡ್ತಾರೆ. ಇನ್ನು ಬಹುಮುಖ್ಯವಾದ ಬೆಳೆ ಅಂದರೆ ಒಂದು ಡೈರಿ ಹೇಳ್ಕೊಬರ್ಬೋದು. ಬೇಕಾದ್ರೆ ನೋಡಿ, ಇದು ಕೆಂಪನಪಾಳ್ಯ ಡೈರಿ ಕೊಟ್ಟಿರೋದು, ಇದು ಮೆರೆಗುಡು ದೊಡ್ಡಿ. ಈ ರೀತಿ ಒಟ್ಟು 17 ಡೈರಿಗಳಿವೆ. ಎಷ್ಟು ಲಕ್ಷ ಲೀಟರ್ ಹಾಲು ಉತ್ಪಾದನೆ ಆಗುತ್ತೆ ಅನ್ನೋದನ್ನ ವಿತ್ ಎಷ್ಟು ಪೇಮೆಂಟು. ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ಕೊಡ್ತೀನಿ, ಯಾವುದು 16,000 ಕೊಡ್ತೀನಿ, ಎಷ್ಟೇ ತಿಂಗಳು ಅಂದರೆ 11ನೇ ತಿಂಗಳದ್ದು ಕೊಡ್ತೀನಿ. 45,359 ಲೀಟರ್ ಹಾಲು ಹೋಗಿದೆ, 16,60,267 ರೂಪಾಯಿ ಒಂದು ತಿಂಗಳು ಪೇಮೆಂಟ್ ಆಗಿದೆ ಒಂದು ಡೈರಿಲಿ. ಈ ರೀತಿ 16 ಡೈರಿಯಿಂದ ಸುಮಾರು 6,60,000 ಲೀಟರ್ ಹಾಲು ಹೋಗುತ್ತೆ. ಹಾಲಿನ ಜೊತೆಗೆ ಸುಮಾರು ನಾವು ಒಂದು 50,000 ಲೀಟರ್ ಹಾಲು ಇರ್ತೀವಿ. ಇದ್ರ ಜೊತೆಗೆ ಇನ್ನೂ ಒಂದು ಅಂಕಿಅಂಶ ಕೊಡ್ತೀನಿ ತಮಗೆ. ಇದು ರೈತರುಗಳಿಗೆ ಬ್ಯಾಂಕ್ ಸ್ಟೇಟ್ಮೆಂಟ್, ಹಾಲಿನಿಂದ ಬಂದಿರುವಂಥ ಬ್ಯಾಂಕ್ ಸ್ಟೇಟ್ಮೆಂಟು. ಇದನ್ನ ಯಾರು ಸೃಷ್ಟಿ ಮಾಡೋಕ್ಕಾಗುತ್ತಾ ಬ್ಯಾಂಕ್ ಸ್ಟೇಟ್ಮೆಂಟ್ನ? ಇವೆಲ್ಲ ದಾಖಲಾತಿಗಳು ಇಲಾಖೆಗಳು ಕೊಟ್ಟರು, ಸರ್ಕಾರಿ ಅಧಿಕಾರಿಗಳು ಕೊಟ್ಟಿರೋ ಅಂಕಿಅಂಶ. ಇಷ್ಟು ಅಂಕಿಅಂಶ ಕೊಟ್ಟರು ನೀರಾವರಿ ಭೂಮಿ ಇಲ್ಲ, ವ್ಯವಸಾಯ ಮಾಡ್ತಾ ಇಲ್ಲ ಅಂತ ಅಂದರೆ ರೈತ ಏನು ಮಾಡಬೇಕು? ಒಂದು ಮತ್ತೊಂದು ಇಲ್ಲಿ ನಿಮ್ಗೊಂದು ಅಂಕಿಅಂಶ ಕೊಡ್ತೀನಿ. ರೈತರು ಪ್ರತಿಭಟನೆ ಮಾಡೋದಕ್ಕೆ ಇಲ್ಲಿವರೆಗೂ ಸುಮಾರು 80-100 ಜನ ಮೇಲೆ ಆಗಿರೋದು FIR ಕಾಪೀಸ್ ಇವು. ನೋಡ್ಕೊಳ್ಳಿ, ಇಷ್ಟು FIRಗಳಾಗಿದೆ ರೈತರ ಮೇಲೆ. ಒಂದೊಂದು ಕೇಸ್ಗೆ 20 ಜನ, 30 ಜನ, 10 ಜನ ಈ ರೀತಿ ರೈತರು ತಮ್ಮ ಹಕ್ಕು ಭೂಮಿ ಉಳಿಸ್ಕೊಳ್ಳೋಕೆ ಹೋರಾಟ ಮಾಡಿದ ರೈತರುಗಳು ಸುಮಾರು 80-100 ಜನ ರೈತರುಗಳ ಮೇಲೆ ಕೆಲವು 2-3 ರಿಪೀಟ್ ಆಗವೆ. ನನ್ನ ಮೇಲೆ 4 ಕೇಸ್ ಆಗಿದೆ. ಸೊ ಒಟ್ಟು 100 ಜನ ಮೇಲೆ ಇದು FIR. ಸರ್ಕಾರ ಕೊಟ್ಟ 7ನೇ ಭಾಗ್ಯ ಅನ್ನಿಸುತ್ತದೆ. ಅವ್ರು 6 ಭಾಗ್ಯ ಕೊಟ್ಟರೆ ನಮ್ಮ 7ನೇ ಭಾಗ್ಯ ಇದು FIR ಭಾಗ್ಯ. ಮತ್ತೆ ಇವ್ರು ಹೇಳ್ತಾರೆ ಇದು ಬೆಂಗಳೂರು ಟ್ರಾಫಿಕ್ನ ಒತ್ತಡ ತಪ್ಪಿಸೋಕ್ಕೆ ಮಾಡಿದ್ದೀವಿ ಅಂತ ಹೇಳ್ತಾರೆ. ಕಳೆದ ಏಪ್ರಿಲ್ 30ನೇ ತಾರೀಕು ಒಂದು ಕ್ಯಾಬಿನೆಟ್ ಅನುಮೋದನೆ ಮಾಡ್ಕೊತಾರೆ. ಸರ್ಕಾರದ ಪ್ರಾಜೆಕ್ಟು 18,000 ಕೋಟಿ ಅಂತ ತಮ್ಮೆಲ್ಲ ಮಾಧ್ಯಮ 18,000 ಕೋಟಿ ಪ್ರಾಜೆಕ್ಟ್ ಅಂತಾರೆ. 20,000 ಕೋಟಿ ಅಂತಾನೂ ಇದೆ. 20,000 ಕೋಟಿ ಅಂತಾರೆ. ಸರ್ಕಾರ ಆಗೋದು ರಿಯಲ್ ಎಸ್ಟೇಟ್ ಮಾಡ್ತದ, ಬೆಂಗಳೂರು ಟ್ರಾಫಿಕ್ ಒತ್ತಡ ತಪ್ಪಿಸೋಕ್ಕೆ ಬಡಾವಣೆ ಮಾಡ್ತದ ಅಂತ. ಇದರಲ್ಲಿ ಅವ್ರು ತುಂಬಾ ಸ್ಪಷ್ಟವಾಗಿ ಹೇಳ್ತಾರೆ, ಯೋಜನೆಗಾಗಿ ಆಂತರಿಕ ಮತ್ತು ಬಾಹ್ಯ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿ 3 ವರ್ಷಗಳ ಅವಧಿಯಲ್ಲಿ ಭೂಸ್ವಾಧೀನ ಹಾಗೂ ಅಭಿವೃದ್ಧಿ ವೆಚ್ಚ ಮಾಡಲು ಯೋಜಿಸಲಾಗಿದೆ. ಈ ಯೋಜನೆಯಿಂದ ಪ್ರಾಧಿಕಾರಕ್ಕೆ 3 ವರ್ಷದಿಂದ ಆದಾಯ ಬರುವ ನಿರೀಕ್ಷೆ ಇದೆ. ಈ ಯೋಜನೆ ಅನುಷ್ಠಾನಗೊಳಿಸಿ ಅಭಿವೃದ್ಧಿಪಡಿಸಿದ ನಿವೇಶನ ಭೂಮಿ ಹಂಚಿಕೆಯಿಂದ ದೊರಕುವ ಆದಾಯ ಮತ್ತು ಕ್ರೀಡಾ ಕಾಯ್ದೆ 1987 ಅವಕಾಶವನುಸಾರ ಪ್ರಾಧಿಕಾರವು ಪುರಸಭೆ ಕಾರ್ಯಸಭೆ ನಿರ್ವಹಿಸುವುದರಿಂದ ಸುಮಾರು ಒಟ್ಟು 33,562 ಕೋಟಿ ಆದಾಯವನ್ನು ನಿರೀಕ್ಷಿಸಲಾಗಿದೆ. ಇದು ಕ್ಯಾಬಿನೆಟ್ ಅನುಮೋದನೆ ಕಾಪಿ, ನಾನು ಹೇಳ್ತಾರ ಕಾಪಿ ಅಲ್ಲ. ಅಂದ್ರೆ ರೈತ ಪ್ರಾಜೆಕ್ಟು 18ರಿಂದ 20,000 ಕೋಟಿ, ಇವ್ರ ಆದಾಯ 35,000 ಕೋಟಿ. ಅಂದ್ರೆ ಇದು ಸರ್ಕಾರ ಪ್ರಾಜೆಕ್ಟ್ ಮಾಡಿ ರೈತ ಬೆಂಗಳೂರು ಒತ್ತಡ ತಪ್ಪಿಸೋಕೆ ಸೈಟ್ ಮಾಡ್ತಾವ್ರ, ಇಲ್ಲ ಇವರು ಹಣ ಮಾಡಿ ರಿಯಲ್ ಎಸ್ಟೇಟ್ ಮಾಡೋ ಉದ್ದೇಶಕ್ಕೆ ನಾವು ರೈತ ಭೂಮಿ ಜೊತೆ ಆಟ ಆಡ್ತಾ ಇರೋದ. ಇದು ಕ್ಯಾಬಿನೆಟ್ ಅನುಮೋದನೆ ಕಾಪಿ ಹೇಳ್ತಾ ಇದ್ದೀನಿ ನಾನು. ಇದು ನನ್ನ ದಾಖಲೆಗಳು, ಇಲ್ಲಿಂದ ಕೊಟ್ಟಂತ ಎಲ್ಲಾ ದಾಖಲೆಗಳು ಸರ್ಕಾರಿ ಇಲಾಖೆ ದಾಖಲೆಗಳೇ. ಸೊ ಅಂದ್ರೆ ಸರ್ಕಾರ ನೇರವಾಗಿ ರಿಯಲ್ ಎಸ್ಟೇಟ್ ಮಾಡ್ತಾರೆ ಅನ್ನೋದು ಹೇಳ್ತಾ ನಾನು ಈ ವಿಚಾರ ಇಷ್ಟಪಡ್ತೀನಿ. ಈಗ ಪ್ರಮುಖವಾಗಿ ಬೈರಮಂಗಲ, ಬನ್ನಿಗೇರಿ, ಹೊಸೂರು, ಒಡೇರಹಳ್ಳಿ, ಕಂಚಗಾನಹಳ್ಳಿ, ಕೆಂಪಯ್ಯನಹಳ್ಳಿ, KG ಗೊಲ್ಲರಪಾಳ್ಯ, ಮಂಡಲಹಳ್ಳಿ, ಅರುಳಾಳಸಂದ್ರ ಇಷ್ಟು ಗ್ರಾಮಗಳು ಟೌನ್ಶಿಪ್ ಅಡಿಗೆ ಬರ್ತಾವ? ಹೌದು ಸರ್, ಒಟ್ಟು ಒಂದು 9 ಕಂದಾಯ ಗ್ರಾಮಗಳು, 16 ಉಪಗ್ರಾಮಗಳು. ಸರ್, ಈಗ 2 ಕೋಟಿಯಿಂದ 2.5 ಕೋಟಿ ಕೊಡ್ತೀವಿ ಎಕರೆಗೆ ಅಂತಿದ್ದಾರೆ. ಅಲ್ಲಿಗೆ ಸ್ಮಾರ್ಟ್ ಸಿಟಿ ಬೇಡವಾ ಸರ್ ಹಾಗಾದ್ರೆ ನಿಮಗೆ? ಸರ್, ಈಗಾಗಲೇ ಬೆಂಗಳೂರು ಓವರ್ಲೋಡ್ ಆಗಿದೆ. ಬೆಂಗಳೂರನ್ನ ಎಕ್ಸ್ಟೆಂಡ್ ಮಾಡಬೇಕು ಅಂದರೆ ಅಕ್ಕಪಕ್ಕ ಡೆವಲಪ್ ಮಾಡೋ ತಕ್ಷಣಕ್ಕೆ ಬೆಂಗಳೂರು ಒತ್ತಡ ತಡೆಯೋಕ್ಕಾಗಲ್ಲ. ನಾವು ಡೇವಂದು ಹೇಳ್ತಾ ಇದ್ದೀವಿ, ಒಂದು ಅಭಿವೃದ್ಧಿ ಬೇಕು. ನಾವು ಅಭಿವೃದ್ಧಿ ಪರ ಇರೋದೆ. ಈಗಾಗಲೇ ಬಿಡದಿ ಭಾಗದಲ್ಲಿ ಹೌಸಿಂಗ್ ಬೋರ್ಡ್ಗೆ ಮತ್ತು BMHB ನೈಸ್ ಟೌನ್ಶಿಪ್ಗೆ 2 ಟೌನ್ಶಿಪ್ ಬಿಡದಿಲಿ, ಒಂದು KHB ಟೌನ್ಶಿಪ್ಪು, ಮತ್ತೊಂದು ಇಂಡಸ್ಟ್ರಿಯಾಗೆ ಸಾಕಷ್ಟು 1000 ಎಕರೆ ಭೂಮಿಗಳು ನಾವು ರೈತಗಳಲ್ಲೇ ಬಿಡದಿ ಹೋಗಿ ತ್ಯಾಗ ಮಾಡಿದ್ದೀವಿ, ಕೊಟ್ಟಿದ್ದೀವಿ. ಉಳಿದಿರೋದು 3 ಪಂಚಾಯತಿ.
ವ್ಯವಸಾಯ ನಡೀತದೆ ಬಿಡದಿ ಹೋಬಳಿ 3 ಪಂಚಾಯತ್, ಒಂದು ಗೋಪಳ್ಳಿ, ಒಂದು ಬಿಡದಿ, ಒಂದು ಒಂದು ಕಂಚಹಳ್ಳಿ, ಒಂದು ಬೈರಮಂಗಲ. ಈ 3 ಪಂಚಾಯತಿ ಕಿತ್ಕೊಂಡ್ಬಿಟ್ರೆ ಕಂಪ್ಲೀಟ್ ಕಾಂಕ್ರೀಟ್ ಕಾಡಾಗೋಗುತ್ತೆ. ಮಂಚನಾಯಕಳಿ ಪಂಚಾಯತಿ ಮತ್ತು ಅಬ್ಬನಕುಪ್ಪೆ ಭಾಗ ಹಿಡಿದುಕೊಂಡು ಕಂಪ್ಲೀಟ್ ಇಂಡಸ್ಟ್ರಿಯಲ್ ಏರಿಯಾಗಿ ಹೋಗಿದೆ. ಸೊ KDB ಈ ಕಡೆ ಬಲಗಡೆ ಬನ್ನಿಕುಪ್ಪೆ ಪಂಚಾಯತಿ ಈ ಭಾಗ ಎಲ್ಲ ಹೋದರೆ KSP ಬಡಾವಣೆಗಳು, ಖಾಸಗಿ ಬಡಾವಣೆಗಳು ಸಾಕಷ್ಟು ಅಭಿವೃದ್ಧಿ ಆಗೋಗಿದೆ. ಈಗ ಅಭಿವೃದ್ಧಿಗೆ ಸೈಟ್ಗಳಿಗೆ ಆಗಲೇ ಬೆಂಗಳೂರು ಸುತ್ತಮುತ್ತ ಕೆಂಪೇಗೌಡ ಲೇಔಟ್ ಎಷ್ಟು ಸೈಟ್ ಖಾಲಿದೆ, ಒಂದು ಮನೆ ಆಗಿದೆಯಾ, ಶಿವರಾಮಕರ ಲೇಔಟಲ್ಲಿ ಮನೆ ಆಗಿದೆಯಾ, ಅರ್ಕಾವತಿ ಬಡಾವಣೆ ಒಂದು ಮನೆ ಆಗಿದೆಯಾ, ಸುರೇಶ್ ಹಿಟ್ಲ್ ಮನೆ ಆಗಿದೆಯಾ, ಬನಶಂಕರಿ 6ನೇ ಹಂತದ ಮನೆಗಳಾಗಿದೆಯಾ, ಅಥವಾ ಇದು ಅಂಜನಾಪುರ ಬಿಡಿ ಲೇಔಟ್ ಎಷ್ಟು ಲಕ್ಷ ಸೈಟ್ ಖಾಲಿದೆ ಸರ್. ಅಲ್ಲೇ ಇನ್ನೂ ಮೂಲಭೂತ ಸೌಕರ್ಯ ಕೊಟ್ಟಿಲ್ಲ ನೀವು, ಅಲ್ಲೇ ಇನ್ನೂ ಕರೆಂಟ್ ಕೊಟ್ಟಿಲ್ಲ, ನೀರು ಕೊಟ್ಟು ಅಲ್ಲೇ ಮನೆಗಳು ಬಂದಿಲ್ಲ. ಇದಕ್ಕೆ ಖಾಸಗಿ ಬಡಾವಣೆಗಳು ಇಷ್ಟವೆ. ಈಗ ನಾವು ತಾವರೆಕೆರೆ ಚಂದ್ರಪ್ಪ ಸರ್ಕಲ್ನಿಂದ ಬೇರೆವರೆಗೂ ಬಂದರೆ ಸುಮಾರು 1-2 ಲಕ್ಷ ಸೈಟನ್ನು ಖಾಲಿ ಇರಬೇಕು. ನಮ್ಮ ಲೇಔಟ್ ಕೃಷ್ಣಪ್ಪ ಸೊಸೈಟಿಗಳಿಗೆಲ್ಲ ಮಾಡಿರೋ ಸೈಟ್ಗಳು ಅಕ್ಕಪಕ್ಕ ನೋಡಿದ್ರೆ ಲಕ್ಷಾಂತರ ಸೈಟ್ ಖಾಲಿ ಇದೆ. ಅಲ್ಲೇ ಇನ್ನೂ ಮನೆಗಳು ಬರೋಕ್ಕೆ ಇನ್ನು 20 ವರ್ಷ 30 ವರ್ಷ ಬೇಕು. ಆಗಿರ್ಬೇಕು ಇಷ್ಟೊಂದು ಅಭಿವೃದ್ಧಿ ಇರುವಂಥ ನೀರಾವರಿ ಭೂಮಿನ ನಾವು ತಗೊಳ್ಳೋಂಥ ಅವಶ್ಯಕತೆ ಇದೆಯಾ? ಬಿಡದಿ ಸಾಕಷ್ಟು ಜನ ತ್ಯಾಗ ಮಾಡಿದ್ವಿ, ಭೂಮಿ ಕಳ್ಕೊಂಡಿದ್ದೀವಿ. ಇರೋ 3 ಪಂಚಾಯತಿ ಕೇವಲ ಇದೊಂದು ಬಿಟ್ಟರೆ ಗೋಪಳ್ಳಿ ಪಂಚಾಯತಿ ಒಂದು ಅಲ್ಲೊಂದು 2,000 ಎಕರೆ ಇರಬೇಕು, 3,000 ಎಕರೆ ಬರ್ಬೋದಿನ. ಅದು ಕಿತ್ಕೊಬಿಟ್ರೆ ಬಿಡದಿ ಪೂರ್ತಿ ಕಂಪ್ಲೀಟ್ ಕಾಂಕ್ರೀಟ್ ಕಾಡಾಗೋಯ್ತದೆ. ಈ ಆಕ್ಸಿಜನ್ಗೆ ಏನು ಮಾಡ್ತೀರಾ, ಗಾಳಿಗೆ ಏನು ಮಾಡ್ತೀರಾ? ಒಳ್ಳೆ ಉಸಿರಾಡ ಗಾಳಿ ಬೇಕಲ್ಲ. ಕರೋನಾದಲ್ಲಿ ಅನುಭವ ಆಗಿದೆಯಲ್ವಾ, ಏನಾಗಿದೆ ಒಂದು ಬೆಂಗಳೂರು ಅಥವಾ ಒತ್ತಡ ಜನವತ್ತು ಸಂದರ್ಭ ಏನಾಗಿದೆ ಅಂತ. ಆಕ್ಸಿಜನ್ಗೆ ಒಂದು ಗ್ಯಾಸ್ ಸಿಲಿಂಡರ್ ಏನೆಲ್ಲ ಪರದಾಡಿದ್ದೀವಿ. ಸೊ ಹಾಗಾಗಿ ಇದು ಕೇವಲ ರೈತ ಜೀವನ ಅಷ್ಟೇ ಅಲ್ಲ, ಪರಿಸರದ ಮೇಲೆ ಆಗೋ ಪರಿಣಾಮ ಏನು, ಆಹಾರ ಭದ್ರತೆಗೆ ಆಗೋ ಪರಿಣಾಮ ಏನು, ಮರ ಗಿಡಗಳು ಅಂದರೆ ನೆಕ್ಸ್ಟ್ ಆಕ್ಸಿಜನ್ ಮುಂದಿನ ಜನ್ರೇಷನ್ಗೆ ಏನು, ಎಲ್ಲರೂ ನೋಡಬೇಕು. ಆಮೇಲೆ ಬೆಂಗಳೂರು ಜನಕ್ಕೆ ಇವತ್ತು ತರಕಾರಿ ಕರಾವಳಿ ಭಾಗದಲ್ಲಿ ಬೆಳೆಯಲ್ಲ, ಉತ್ತರ ಕನ್ನಡದಲ್ಲಿ ತರಕಾರಿ ಬೆಳೆಯಲ್ಲ. ಹಾಲು ಮತ್ತು ಏನು ತರಕಾರಿ, ಹಣ್ಣು ಹಂಪಲುಗಳು ಬೆಂಗಳೂರು ಸುತ್ತಮುತ್ತ ಜಿಲ್ಲೆಯಲ್ಲೇ ಬರೋದು. ಬೆಂಗಳೂರು ಗ್ರಾಮಾಂತರ, ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ, ನಮ್ಮ ರಾಮನಗರ ಈ ಭಾಗದಲ್ಲಿ ತರಕಾರಿ ಬೆಳೆಯೋದು. ಇದು ವ್ಯವಸಾಯ ತರಕಾರಿಗೆ ಆಗಿರೋದು. ನೀವು ಅದೇ ತುಮಕೂರು ದಾಟೋದ್ಮೇಲೆ ತರಕಾರಿ ಬೆಳೆಯೋಕ್ಕಾಗಲ್ಲ. ಆ ಭಾಗ ಅಷ್ಟೊಂದು ತರಕಾರಿಗಳು ನಾವು ಬೆಂಗಳೂರು ಸಪ್ಲೈ ಮಾಡೋಕ್ಕಾಗಲ್ಲ. ಕರಾವಳಿ ಭಾಗದಲ್ಲಿ ಬೆಳೆಯೋಕ್ಕಾಗಲ್ಲ. ಚಾಮರಾಜನಗರ ಜಿಲ್ಲೆಯಲ್ಲೂ ಅಷ್ಟೊಂದು ತರಕಾರಿ ಬೆಳೆಯೋಕ್ಕಾಗಲ್ಲ, ನೀರಿನ ಅಭಾವ. ಸೊ ಸಮೃದ್ಧವಾದ ಭೂಮಿ ಬಿಡಿ, ನೀವು ಮಳೆ ಆಶ್ರಿತ ಭೂಮಿ, ಬಂಜರು ಭೂಮಿ ತಗೊಳ್ಳಿ. ಇಲ್ಲೇ ರಾಮನಗರ ತಾಲೂಕಲ್ಲಿ 200,000 ಎಕರೆ ಬಂಜರು ಭೂಮಿ ಮತ್ತು ಮಳೆ ಆಶ್ರಿತ ಭೂಮಿಗಳು ಇದೆ. ಜಿಲ್ಲಾಧಿಕಾರಿ ಮುಖಾಂತರ, ಕಂದಾಯ ಅಧಿಕಾರಿಗಳ ಮುಖಾಂತರ ಸರ್ವೆ ಮಾಡಿಸಿ ಯಾವುದು ವ್ಯವಸಾಯಕ್ಕೆ ಯೋಗ್ಯವಾದ ಭೂಮಿ ಇದೆ, ಯಾವುದು ಮಳೆ ಆಶ್ರಿತ ಭೂಮಿಗಳವೆ. ಈಗ ನಮ್ಮ ಬಿಡದಿ ಬಿಟ್ಟು ಮುಂದಕ್ಕೆ, ಮಾಯಗನಹಳ್ಳಿ ಬಿಟ್ಟು ಮುಂದಕ್ಕೆ ಪೂರ್ತಿ ಮಳೆ ಆಶ್ರಿತ ಭೂಮಿ, ಎಡಗಡೆ ಬಲಗಡೆ ಹೈವೇಯಿಂದನೇ ಮಾಡ್ಬೋದು. ಪ್ರಾಜೆಕ್ಟ್ ಮಾಡ್ತೀನಿ ಅಂದರೆ ಮುದ್ವಾಡಿ ಮತ್ತೆ ಯಾಕೆ ಸರ್ ನಿಮ್ಮ ಈ ಭಾಗಕ್ಕೆ ಕಣ್ಣು ಬಿದ್ದಿರೋದು ಯಾಕೆ? ಇದು ರೈತರ ಜೀವನಕ್ಕಿಂತ ಅವ್ರಿಗೆ ಏನಾಗಿದೆ, ಒಂದು ರಾಜಕೀಯ ಪ್ರತಿಷ್ಠೆಗೆ ತಗೊಂಡವ್ರು ಅಂತ ಹೇಳಿ. ಇದೇನಾಗಿದೆ ಅಂದರೆ ಹಿಂದೆ ಇದನ್ನ ಕುಮಾರಸ್ವಾಮಿ ಅವ್ರಿಗೆ ಕೆತ್ಕೊಂಡ್ರು. ಅವ್ರ ಕಾಲದಲ್ಲಿ ಇದೇ ರೀತಿ ಪ್ರತಿಭಟನೆ ಆಯಿತು, ಅವ್ರು ಮುಂದುವರಿಸ್ತಿಲ್ಲ, ಸರ್ಕಾರನೂ ಬೀಳ್ತು, ಅವ್ರು ಮುಂದುವರಿಸಲು ಸ್ಟಾಪ್ ಆಯಿತು. ಈಗ ಅವ್ರು ಮಾಡಿದ್ದು ನಾನು ಮಾಡ್ತೀನಿ ಅಂತಾರೆ. ಈಗ ಕುಮಾರಸ್ವಾಮಿ ಅವರನ್ನ ವಿರೋಧ ಮಾಡ್ತಾರೆ. ಈಗ ಕುಮಾರಸ್ವಾಮಿ ವಿರೋಧ ಮಾಡಿ ಅವ್ರ ಮೇಲೆ ಪ್ರತಿಷ್ಠೆ, ಈಗ ದೇವೇಗೌಡರು ಕುಮಾರಸ್ವಾಮಿ ಪ್ರತಿಷ್ಠೆಗೆ ನಾನು ಮಾಡ್ತೀನಿ ಅನ್ನೋ ಒಂದು ಆಟ. ಅಂದರೆ ಅವರಿಬ್ಬರ ಒಂದು ಜಿದ್ದು ಮತ್ತು ಪ್ರತಿಷ್ಠೆಯಿಂದ ನಿಜವಾದ ರೈತರು ಬಲಿಯಾಗ್ತಾವ್ರೆ. ಎಸ್ ಸರ್, ಇದು 2007ರಲ್ಲೇ ಶುರುವಾದಿಂದ ಪ್ರಾಜೆಕ್ಟ್. 2007ರಿಂದನೂ ಒಂದು 3-4 ವರ್ಷ ಪ್ರಯತ್ನ ಪಟ್ಟು ಕೈ ಬಿಟ್ಬಿಟ್ಟಿದ್ರು. ತಿರ್ಗಾ ಈಗ ಶುರು ಮಾಡ್ಕೊಂಡಿದ್ದಾರೆ. ಅಂದರೆ ಏನಾಗುತ್ತೆ, ಸರ್ಕಾರ ಇದನ್ನು ಒಂದು ಕೈ ನೋಡೇ ಬಿಡೋಣ ಅನ್ನೋ ರೀತಿಲಿ ಮಾಡ್ತಿದ್ದಾರೆ ಅಂತ. ಈ ಸಲ ಸಕ್ಸಸ್ ಆಗುತ್ತೆ ಅಂತ ಅನ್ಸುತ್ತಾ ಅಥವಾ ಬಿಡಲ್ವಾ ನೀವು? ಸರ್ 2006ರಲ್ಲಿ ಕುಮಾರಸ್ವಾಮಿ ಅವರು ಇದು ನೋಟಿಫಿಕೇಶನ್ ಮಾಡಿದ್ರು. ಹೋಗಿ ಅವತ್ತು ಇದೇ ಯಾರು ಇವತ್ತು ಪರ ಹೋಗಿದ್ದಾರೆ ನೋಡಿ, ಇವರೇ ಅವತ್ತು ವಿರೋಧ ಮಾಡಿದ್ರು. ಯಾಕೆ ವಿರೋಧ ಮಾಡಿದ್ರಿ ಅವತ್ತು? ರೈತರನ್ನ ವಿರೋಧ ಕಟ್ಕೋಬೇಕಾಗತ್ತೆ, ನಾವು ಚುನಾವಣೆಯಲ್ಲಿ ಗೆಲ್ಲಕ್ಕಾಗಲ್ಲ ಅಂತ. ಅಲ್ಲ ನಿಮ್ಮ ಒಂದು ಏನು ನಿಮ್ಮ ಇದಕ್ಕೋಸ್ಕರ ಮಾಡಿದ್ರಿ ನೀವು ವಿರೋಧನ. ಸರಿ, ಇವತ್ತು ನೀವು ಹೊರಟಿದ್ದೀರಾ. ನಾನು ಹೇಳಿದ ಮುಖ್ಯವಾಗಿ ಇವತ್ತು ಹೇಳ್ತಿದ್ರೆ ಕುಮಾರಸ್ವಾಮಿ ಮಾಡಿದ್ದಂತ ಹೇಳ್ತೀರಾ. ಸರಿ, ಹೌದು, ಕುಮಾರಸ್ವಾಮಿ ಅವತ್ತು ಕೈ ಬಿಟ್ರು, ನಾವು ರೈತರು ಹೇಳ್ತಾ ಇದೀವಿ ಕುಮಾರಸ್ವಾಮಿ ಅವತ್ತು ಕೈ ಬಿಟ್ರು ನೀವು ಬಿಡಿ ಅಂತ. ಇಲ್ಲ, ನಾವು ಬಿಡೋಕ್ಕಲ್ಲ, ನಾವು ಕುಮಾರಸ್ವಾಮಿ ಅವ್ರ ಕನಸನ್ನ ನಾವು ನೆನೆಸ್ ಮಾಡ್ತೀವಿ ಅಂತ ಹೇಳ್ತೀರಾ. ಸರಿ, ನೀವು ಜೋಡೆತ್ತು ಅಂತ ಬಂದ್ರಲ್ಲ ಸರ್ ಸರ್ಕಾರ, ಕುಮಾರಸ್ವಾಮಿ ರೆಡ್ ಝೋನ್ ಮಾಡಿಕ್ಬಿಟ್ರು ಅಂತ ಹೇಳ್ತಿರಲ್ಲ. ಜೋಡೆತ್ತು ಅಂತ ನೀವು ಬಂದ್ರಲ್ಲ ಸರ್ಕಾರ, ರೆಡ್ ಝೋನ್ ತೆಗಿಬೇಕಿತ್ತು ನೀವು. ರೆಡ್ ಝೋನ್ ತೆಗಿಬೇಕಿದ್ದಲ್ಲ ಸರ್ ನೀವು. ಈಗ ನೀವು ಅವತ್ತು ನೀವೇ ತಾನೇ ಬೇಡ ಅಂತ ಹೇಳಿದವರು, ಮತ್ತೆ ರೆಡ್ ಝೋನ್ ತೆಗಿಸ್ಬೇಕಿದ್ದು. ನೀವು ಸುಮ್ಮನೆ ಅವ್ರ ಮೇಲೆ ಇವ್ರ ಮೇಲೆ ಹಾಕೊಂಡು ಯಾಕೆ ರೈತರನ್ನ ಹಾಳು ಮಾಡ್ತಿದ್ದೀರಾ? ಜನರ ಸೇವೆ ಮಾಡಕ್ಕೆ ಎಲ್ಲಿ ಸೇವೆ ಎಲ್ಲಿದೆ ಸಮಯ? ಅಲ್ಲ, ಪ್ರಜಾಪ್ರಭುತ್ವನೇ ನೀವು ಸರಿಯಾಗಿ ಪಾಲಿಸ್ತಾ ಇಲ್ವಲ್ಲ ನೀವು. 15 ತಿಂಗಳಿಂದ ಪ್ರತಿಭಟನೆ ಮಾಡ್ತಾರಂತ ರೈತರನ್ನ ನೀವು ಕೇಳಕ್ ಬಂದಿಲ್ಲ ಒಬ್ರು. ನೀವ್ ಹೇಳ್ತೀರಿ ನಾವು ನಿಮ್ದೇ ಶಾಸಕರು, ನಿಮ್ಮ ಊರವ್ರ ಶಾಸಕರು ನಾವು ಅಂತೀರಿ, ನಿಮ್ಮ ರಾಜ್ಯದವ್ರೆ ನಾವು ಅಲ್ಲ, ನಿಮ್ಮ ಜಿಲ್ಲೆಯವ್ರು ಅಂತ ಹೇಳ್ತೀರಿ ನೀವು. ನಮ್ಮ ಜಿಲ್ಲಾ ಮುಖ್ಯಮಂತ್ರಿ ಹೇಳ್ತೀರಿ ನೀವು. ಕನಕಪುರದಲ್ಲಿ ಹೋಗಿ ಹೇಳ್ತೀರಿ ನೀವು ಯಾರು ಭೂಮಿ ಮಾರ್ಬೇಡಿ, ನಿಮ್ಮ ಭೂಮಿಗಳಿಗೆ ಚಿನ್ನದ ಬೆಲೆ ಕೊಡಿಸ್ತೀನಿ ಅಂತ ಹೇಳ್ತೀರಿ. ಇಲ್ಲಿ ಬಂದು ಭೂಮಿ ಕಿತ್ಕೋತೀರಿ. ನಾವು ನಿಮ್ಮ ಹತ್ರ ಡೈರೆಕ್ಟ್ ಕೇಳಿದ್ರೆ ಏನು ಮಾಡೋದು ನಿಮ್ಮ ದೌರ್ಭಾಗ್ಯ ಅಂತೀರಿ. ನಾವೇನು ಸಮಯ ಕವರ್ ಮಾಡಿದ್ದೀವಿ? ಕೊಡಿ ಸರ್ ಅಂತ ಈಗ ನಮ್ಮ ಮುಖ್ಯಮಂತ್ರಿ ಸಾಹೇಬ್ರು ಹೇಳಿದ್ರು. ನಾವು ಕೇಳಿದ್ವಿ, ಸರ್ ಏನು ಸರ್ ಈ ರೀತಿ ನಮಗೆ ನಿಮ್ಮ ದೌರ್ಭಾಗ್ಯ ಏನು ಮಾಡೋಕ್ಕಲ್ಲ ಅಂದರು. ಕೊನೆಗೆ ಒಂದು ಮಂತ್ ಹೇಳಿದ್ರು ಅವರು,
ನಿಮ್ಮ ಇವ್ರನ್ನ ರಂಗನಾಥ್ ಅವ್ರನ್ನ ಕೇಳಿ, ಯಾರೋ ಒಬ್ಬರು ಆಫೀಸರ್ನ ಅವ್ರನ್ನ ಕೇಳಿ, ನಾನು ಅವಕಾಶ ಇದ್ದರೆ ನಾನು ಬಿಡ್ತೀನಿ ಅಂತ. ಸರ್, ಕಾನೂನು ಅಂತಂದರೆ ಜನಗಳ ಪರ ಇರಬೇಕಲ್ಲ ಸರ್ ಕಾನೂನು. ಈಗ ಸಾಕಷ್ಟು ಜನಗಳು ಬೇಡ ಅಂತಂದಮೇಲೆ ಅದನ್ನು ಯಾಕೆ ನೀವು ಡಿನೋಟಿಫಿಕೇಶನ್ ಮಾಡೋಕ್ಕಾಗೋದಿಲ್ಲ? ಎಲ್ಲಿ ಯಾವ ಕಾನೂನಲ್ಲಿ ಅವಕಾಶ ಇಲ್ಲ ಅಂತ ದಯವಿಟ್ಟು ತಿಳಿಸಿ. ಮುಖ್ಯಮಂತ್ರಿ ಸಾಹೇಬರು ನಮ್ಮನ್ನ ಕರೆದ್ರು, ಒಂದು 10 ಜನ ಮಾತ್ರ ಬನ್ನಿ ಅಂತ ಹೇಳಿದ್ರು. 15 ಜನ ಹೋಗಿದ್ವಿ ನಾವು. ಅವರಲ್ಲಿ ಹೇಳಿದ್ದು ಫೈನಲ್ ಆಗಿ ಇಷ್ಟೇ, ನನಗೆ ಡಿನೋಟಿಫಿಕೇಶನ್ ಮಾಡೋಕ್ಕೆ ಅವಕಾಶ ಇದ್ದರೆ ನಾನು ಮಾಡ್ತೀನಿ ಅಂತ ಹೇಳಿದ್ರು. ಅದಾಗಿ ಮುರಿಸೋದ್ಮೇಲೆ ಅವರು ಬಿಡಿದ ರೈತರ ಜೊತೆ ಮಾತಾಡಿದ್ದೀನಿ, ಎಲ್ಲ ಒಪ್ಕೊಂಡಿದ್ದಾರೆ ಅಂತಂದರು. ಯಾರು ಇನ್ನೊಂದು ಟೀಮ್ನ ಕರ್ಕೊಂಬಂದು ಹೇಳಿದ್ರು ಅವರು. ನಾನು ಹೇಳ್ತಾ ಇರೋದು ಅವಕಾಶ ಯಾಕಿಲ್ಲ ಸರ್, ನಾನು ಕೇಳ್ತಾ ಇರೋದು ಮುಖ್ಯಮಂತ್ರಿ ಸಾಹೇಬ್ರನ್ನ ಡೈರೆಕ್ಟ್ ಕೇಳ್ತಿದ್ದೀನಿ. ಕಾನೂನು ಅಂದರೆ ಯಾರಿಗೋಸ್ಕರ ಮಾಡೋದು? ಜನಗೋಸ್ಕರ ಮಾಡಿರೋ ಕಾನೂನು. ಇಲ್ಲಿ ಜನಗಳು ಒಪ್ಕೊಂಡಿದ್ಮೇಲೆ ಈಗ ಡಿನೋಟಿಫಿಕೇಶನ್ ಮಾಡೋ ಅವಕಾಶ ಇಲ್ವಾ? ಇದೆ. ಯಾಕಿಲ್ಲ? ಜನಗಳಿಗೆ ಅನಾನುಕೂಲ ಇರುವಾಗ ಡಿನೋಟಿಫಿಕೇಶನ್ ಮಾಡೋ ಅವಕಾಶ ಇಲ್ವಾ? 80% ರೈತರು ಒಪ್ಕೊಂಡಿದ್ದಾರೆ ಅಂತಾರಲ್ಲ. ನಾವು ಅವತ್ತಿಂದ ಕೇಳ್ತಾ ಇರೋದು ಇಷ್ಟೇ, ನೋಡಿ ಸ್ವಾಮಿ ಬನ್ನಿ ದಯವಿಟ್ಟು, ಒಪ್ಕೊಂಡಿರೋರು ಒಂದು ಕಡೆ ನಿಲ್ಲಿಸಿ, ಒಪ್ಕೊಂಡಿರೋರು ಒಂದು ಕಡೆ ನಿಲ್ಲಿಸಿ. ಇದನ್ನು ಮಾಡ್ತಲ್ಲ ನೀವು. ಸರಿ, ನೀವು ಯಾರ್ಯಾರು ಒಪ್ಕೊಂಡಿದ್ದಾರೆ ಅಂತ ಅವ್ರದ್ದು ಆಧಾರ್ ಕಾರ್ಡು, ಅವ್ರ ಪಾಣಿಗಳನ್ನ ದಯವಿಟ್ಟು ರಿಲೀಸ್ ಮಾಡಿ. ಈಗ ಒಂದು ಸರ್ಕಾರ ರಚನೆ ಮಾಡ್ಬೇಕಾದ್ರೆ ಮೆಜಾರಿಟಿನ ಪ್ರೂವ್ ಮಾಡ್ಬೇಕಾಗತ್ತೆ. ಅವಾಗ MLAಗಳನ್ನೆಲ್ಲ ಒಟ್ಟಿಗೆ ಸೇರಿಸ್ತಾ ಹೋಗ್ತಾರೆ. ಈಗ ಅದೇ ತರನೇ 80% ರೈತರನ್ನ ಸೇರಿಸ್ತಾ ಹೋಗ್ತಾರ ಅಂತ ಒಂದು ದಿನ ಇದು ಅದೇ ಕೆಲಸ ಮಾಡ್ತಾ ಇರೋದು. ಈಗ ನೋಡಿ ಸರ್, ಇವ್ರು ಮಾಡ್ತಾರಂತದೇ ಗೊತ್ತಂತರದ್ದು. ಯಾಕಂದ್ರೆ ನೀವು ಸರ್ ಪ್ರಜಾಪ್ರಭುತ್ವದಲ್ಲಿ ಇದ್ದೀರಾ. ನೀವು ಪ್ರಜಾಪ್ರಭುತ್ವ ಸಂವಿಧಾನದ ಪ್ರಕಾರ ಸರ್ಕಾರ ನಡೆಸಿ ಅಂತ ಹೇಳ್ತೀರಾ. ನೀವು ಪ್ರತಿಭಟನೆ ಮಾಡೋಕ್ಕೆ ಬಿಡಲ್ಲ. ನೀವು ಪ್ರತಿಭಟನೆ ಮಾಡೋಕೆ ನಾವೊಂದು ಟ್ಯಾಪ್ ಹಾಕೊಂತೀವಿ ಅಂದರೆ ಬಿಡ್ತಿಲ್ಲ. ನೀವು ಅದಕ್ಕೆ ಅವಕಾಶ ಕೊಡಲಿಲ್ಲ. ಸರಿ, ಪ್ರತಿಭಟನೆ ಮಾಡ್ತಿರೋರ್ನ ನೀವು ಒಂದು ಮಾತು, ಏನ್ರಪ್ಪ ನಿಮ್ಮ ಸಮಸ್ಯೆ ಅಂತ ಕೇಳಕ್ ಬರಲಿಲ್ಲ. ಇದು ಯಾವ ರೀತಿ ಪ್ರಜಾಪ್ರಭುತ್ವ ಪಾಲನೆ ನಿಮ್ಮದು? ನೀವು ಸರ್ಕಾರ ನಡೆಸ್ತಾ ಇರೋದು ಯಾವ ಸಂವಿಧಾನ? ಅಂಬೇಡ್ಕರ್ ಬರೆದಿರೋ ಕಾನೂನು ಪ್ರಕಾರ ನೀವು ಮಾಡ್ತಿದ್ರೆ ನಾವು ಕಣ್ಮುಚ್ಚ ಕೊಡ್ತೀವಿ ಸರ್ ದಯವಿಟ್ಟು. ಸರ್, ಈಗ ಬಿಡದಿ ಟೌನ್ಶಿಪ್ ಪ್ರಾಜೆಕ್ಟು ಪಕ್ಕ ಪೊಲಿಟಿಕಲ್ ಅಂತೂ ಆಗಿದೆ, ರಾಜಕೀಯ ಬೆರ್ಕೊಂಡ್ಬಿಟ್ಟಿದೆ ಇದರಲ್ಲಿ. ಸೊ ಈಗ ಅಲ್ಲಿಗೆ ಬರ್ತಾ ಇರೋರು ಯಾರು? ಯತ್ನಾಳ್ ಸಾಹೇಬರು ಬಂದಿದ್ರು ಅನ್ಸುತ್ತೆ. ನೀವು ಅವ್ರ ಜೊತೆ ಇದ್ರ ಅವತ್ತು? ಯತ್ನಾಳ್ ಅವ್ರು ಬಂದು ಎಲ್ಲಾನು ಮಾತಾಡಿಸಿ ನಿಮ್ಮನ್ನೆಲ್ಲ ಮಾತಾಡ್ಸ್ಕೊಂಡು ಹೋಗೋರೆ. ಅವ್ರ ಮಾತಿನ ಮೇಲೆ ನಿಮ್ಗೆ ಯಾವ ರೀತಿ ಭರವಸೆ ಬಂದಿದ್ಯಾ? ಈಗ ಅವ್ರ ಮಾತ್ರ ನಮ್ಗೆ ಒಂದು ಭರವಸೆ ಏನಿದೆ ಅಂತಂದ್ರೆ, ಅವರು ನೇರವಾದಿ. ವಿಧಾನಸೌಧದಲ್ಲಿ ನಾವು ಕಳೆದ ವರ್ಷ ಏನು ನಾವು ಪ್ರತಿಭಟನೆ 15 ತಿಂಗಳಿಂದ ನಡೆದ ಮೇಲೆ ಇಲ್ಲಿವರೆಗೂ ನಮ್ಮ ವಿಚಾರನ 3 ಸದನಗಳು ನಡೆದಿದೆ. ಒಂದು ಬೆಳಗಾವಿ ಅಧಿವೇಶನ ನಡೆದಿದೆ, ಒಂದು ಬಜೆಟ್ ಮೇಲಿನ ಅಧಿವೇಶನ ನಡೆದಿದೆ, ಮತ್ತೊಂದು ಯಾವುದೋ ಒಂದು ವಿಶೇಷ ಅಧಿವೇಶನ ಒಂದು ಬೆಂಗಳೂರು. 3 ಅಧಿವೇಶನ ನಡೆದಿದೆ. 3 ಅಧಿವೇಶನದಲ್ಲಿ ಯಾವೊಬ್ಬ ಶಾಸಕರು ಸಹ ನಮ್ಮ ಪರವಾಗಿ ಧ್ವನಿ ಎತ್ತಲಿಲ್ಲ. ಆಡಳಿತ ಪಕ್ಷನೂ ಎತ್ತಲಿಲ್ಲ, ವಿರೋಧ ಪಕ್ಷಗಳು ಯಾರು ನಮ್ಮ ಎತ್ತಲಿಲ್ಲ. ಸೊ ಹಾಗಾಗಿ ನಮಗೆ ನಾವೇನು ಯತ್ನಾಳ್ ಸಾಹೇಬ್ರನ್ನ ಹೋಗಿ ಪರ್ಸನಲ್ ಬಂದು ಭೇಟಿ ಮಾಡಿ ಬಂದು ನಮ್ಗೆ ಸಹಾಯ ಮಾಡಿ ಅಂತಿಲ್ಲ. ಅವರು ಸೋಷಿಯಲ್ ಮೀಡಿಯಾ ಎಲ್ಲ ಕಡೆ ವಿಚಾರಗಳನ್ನ ನೋಡಿದ ಮೇಲೆ ಅವ್ರಿಗೆ ವಿಚಾರ ತಲುಪಿ ನಮ್ಗೆ ಕಾಂಟ್ಯಾಕ್ಟ್ ಮಾಡೋರು. ನಿಜವಾದ ವಸ್ತುಸ್ಥಿತಿ ಏನು ತಿಳ್ಕೊಬೇಕು ಅಂತ ಅವ್ರು ಅಲ್ಲಿ ಬಂದರು. ಇಲ್ಲೇನು ನಡೀತಾ ಇದೆ, ರಾಜಕೀಯ ನಡೀತಾ ಇದ, ನಿಜವಾದ ರೈಟ್ ಇದ್ದಾರಾ, ವ್ಯವಸಾಯ ಇದೆ ಇಲ್ವ ಅಂತ ಒಂದು ವಿಚಾರ ತಿಳ್ಕೊಬೇಕು ಅಂತ ಒಂದಿನ ಪೂರ್ತಿ ಬಂದು ಸರ್ವೆ ಮಾಡಿದಾಗ ಅವ್ರಿಗೆ ಅರ್ಥ ಆಯ್ತು. ಇಲ್ಲಿ ಅವ್ರು ಹೇಳಿದ್ರು, ಇದು ಯಾವ ಊಟಿ ಯಾವ ಮಲೆನಾಡು ಏನು ಕಮ್ಮಿ ಇಲ್ಲ, ಏನು ಇದು ಕಾಶ್ಮೀರ ಇದ್ದಾಗ ಇದೆಯಲ್ರಿ ಅನ್ನೋ ಒಂದು ಪದ ಅವ್ರು ಹೇಳೋದು. ಒಂದು ಕಾಶ್ಮೀರ ಇದ್ದಾಗಿದೆ ಅಲ್ರಿ, ಇಷ್ಟೊಂದು ಸಮೃದ್ಧವಾದ ಮರ ಕಡಗೊಳ್ಳೋದು ಯಾವ ಬಡಾವಣೆ ಮಾಡ್ಬೇಕ್ರಿ ಅಂತ ಅವ್ರು ನೊಂದ್ಕೊಂಡು ಕೊನೆಗೆ ಅವ್ರು ಯಾವ ಪರಿಸ್ಥಿತಿ ಬಂದ್ರು ಇದ್ರ ಬಗ್ಗೆ ನಾನೇ ಹೋರಾಟ ಮಾಡ್ತೀನಿ. ಪಾಪ ಅವ್ರಿಲ್ಲೇನು ಬಂದು ಮತ ಕೇಳೋರಲ್ಲ, ಅವ್ರ ಸಂಬಂಧಿಕರೆಲ್ಲ ಯಾರು ಇಲ್ಲ. ಅದು ಅವ್ರಲ್ಲಿ ಯಾವುದೋ ಓಟ್ ಹಾಕ್ಸ್ಕೊಳಕ್ಕೂ ಬಂದಿಲ್ಲ, ಅವ್ರು ಯಾವುದೋ ಆಸ್ತಿನೂ ಇಲ್ಲ, ಕುಟುಂಬದವ್ರ ಆಸ್ತಿ ಯಾವೂ ಇಲ್ಲ. ಅವ್ರು ಕೊನೆಗೆ ಹೋರಾಟ ಮಾಡ್ತೀನಿ, ವಿಧಾನಸೌಧ ಧರಣಿ ಮಾಡ್ತೀನಿ, ನಾನು ಸತ್ಯಾಗ್ರಹ ಮಾಡ್ತೀನಿ ಅಂತ ಒಂದು ಒಳ್ಳೆ ಭರವಸೆ ರೈತರಿಗೆ ಒಂದು ಆತ್ಮವಿಶ್ವಾಸ ಕೊಟ್ಟರು. ನಮ್ಮ ಬಗ್ಗೆನೂ ಸ್ವಲ್ಪ ಒಂದು ಸೆಷನಲ್ಲಿ ಒಂದು ಚರ್ಚೆ ಮಾಡ್ತಾರೆ ಅನ್ನೋ ವಿಶ್ವಾಸ ನಮ್ಗೆ ಅವ್ರ ಮೇಲೆ ಒಂದು ನಂಬಿಕೆ ಬಂತು ಸರ್. ಇಲ್ಲಿವರೆಗೂ ಯಾವೊಬ್ಬ ರಾಜಕಾರಣಿ ಮೇಲೆ ಅಷ್ಟೊಂದು ನಂಬಿಕೆ ಬಂದಿರಲಿಲ್ಲ ನಮ್ಮ ರೈತರಲ್ಲಿ. ಯಾಕಂದ್ರೆ ನಾವು ಸಾಕಷ್ಟು ಬೇರೆ BJP ನಾಯಕರ ಮನೆಗಳಿಗೂ ಹೋಗಿದ್ದೀವಿ, ದಳದ ರಾಜಕೀಯ ಮನೆಗಳಿಗೂ ಹೋಗಿದ್ದೀವಿ, ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಮತ್ತೆ ಹಾಲಿ ಶಾಸಕರ ಕಾಲೆಲ್ಲ ಮುಗಿದಿದ್ದೀವಿ, ಕೈಯೆಲ್ಲ ಮುಗಿದಿದ್ದೀವಿ. ದಯವಿಟ್ಟು ಅರ್ಥ ಮಾಡಿ ಸ್ವಾಮಿ, ಅಧಿಕಾರನೂ ಶಾಶ್ವತ ಅಲ್ಲ, ಎಲ್ಲ ಎಂತೆಂಥರು ಬಂದು ಆಳರು ಹೋದ್ರು, ರೈತರು ಬದುಕಿನ ಪ್ರಶ್ನೆ, ದಯವಿಟ್ಟು ಅರ್ಥ ಮಾಡ್ಕೊಂಡ್ರೆ ಕೈ ಮುಗಿದು ಕಾಲು ಮುಗಿ ರಿಕ್ವೆಸ್ಟ್ ಮಾಡಿದ್ದೀವಿ. ಇಲ್ಲಿವರೆಗೂ ಒಂದು 3 ಅಧಿವೇಶನದಲ್ಲಿ ಯಾರೊಬ್ಬರು ಇದ್ರ ಬಗ್ಗೆ ಚಕ್ರ ಎತ್ತಲಿಲ್ಲ. ಈಗ ಒಂದು ವಿಶ್ವಾಸ ಬಂದಿದ್ರೆ ಯತ್ನಾಳ್ ಸಾಹೇಬರು ನಮ್ಮ ಮೇಲೆ ಒಂದು ನಂಬಿಕೆ ಇಟ್ಟು ಅವರು ಒಂದು ಮಾತಾಡ್ತಾರೆ, ನಮ್ಗೆ ಒಂದು ಧ್ವನಿಯಾಗಿ ನಿಂತ್ಕೋತಾರೆ ಅಂತ ನಾವು ಅನ್ಕೊಂಡಿದ್ದೀವಿ ಸರ್. ಇದೆಲ್ಲ ಆದಮೇಲೆ ಈಗ JDS ಮತ್ತು BJP ಅವರು ಸಾಕಷ್ಟು ಸಭೆಗಳು ಬೆಂಬಲ ಕೊಟ್ಟಿರೋ, ನಮಗೆ ಕುಮಾರಸ್ವಾಮಿ ಅವರು ಬಂದಿರೋ, ನಿಖಿಲ್ ಕುಮಾರಸ್ವಾಮಿ ಬಂದಿರೋ ಬೆಂಬಲ ಕೊಟ್ಟಿದ್ದಾರೆ. ಬಟ್ ಸೆಷನಲ್ಲಿ ಅಷ್ಟೊಂದು ಯಾರು ಮಾತಾಡಿರಲಿಲ್ಲ. ಈಗ ಅವರು ಸಹ ಇದನ್ನ ವಿಚಾರನ ತುಂಬಾ ತಗೊಂಡಿದ್ದಾರೆ, ರೈತರು ಉಳಿಸ್ಬೇಕು ಅಂತ ಈಗ ಅವರು ಸ್ಟೆಪ್ ತಗೊಂಡಿದ್ದಾರೆ. ಸೊ ಹಾಗಾಗಿ ಮುಂದಿನ ನಾವು ಇದು ಅಧಿವೇಶನ ಕಾಯ್ದು ನೋಡ್ತೀವಿ, ಯಾವ ಪಕ್ಷಗಳು ಯಾವ ರೀತಿ ನಮಗೆ ಧ್ವನಿ ಎತ್ತಾರೆ,
ನಮ್ಮ ಭೂಮಿ ಉಳಿಸೋಕೆ ಯಾವ ರೀತಿ ಹೋರಾಟಕ್ಕೆ ಬೆಂಬಲ ಕೊಡ್ತೇವೆ ಅಂತ ಕಾಯ್ದು ನೋಡ್ತೀವಿ. ಬಟ್ ಕುಮಾರಸ್ವಾಮಿ ಒಂದು ಆತ್ಮವಿಶ್ವಾಸ ರೈತರು ಕರೆದೇ ಒಂದೆರಡು ಸಭೆ ಮಾಡಿ ನಿಮ್ಮ ಭೂಮಿ ಉಳಿಸ್ಕೊಡ್ತೀನಿ ಅಂತ ಒಂದು ವಿಶ್ವಾಸನ ಕುಮಾರಸ್ವಾಮಿ ಹೇಳಿದ್ದಾರೆ ನಮಗೆ. ಎಸ್, ಈಗ 470 ದಿನದಿಂದ ಏನು ಪ್ರೊಟೆಸ್ಟ್ ಮಾಡ್ತಿದ್ರಲ್ಲ, ಯಾವ ರಾಜಕೀಯ ಮುಖಂಡರು ನಿಮ್ಮ ಜೊತೆಗೆ ಬಂದಿರಲಿಲ್ಲ. ರೈತರ ಮುಖಂಡರುಗಳೇ ಜೊತೆಯಾಗಿ ನಿಂತ್ಕೊಂಡು ಮಾಡ್ತಾ ಇದ್ದೀರಾ. ಈಗ ನಿಜವಾಗ್ಲೂ ಭೂಮಿನ ಉಳಿಸ್ಕೊಳ್ಳೋಕೆ ನಿಮ್ಗೆ BJP JDS ಬೆಂಬಲ ಬೇಕಾ ಮೇಡಮ್? ಹೇಳಿ. ನಾವು ಏನಂದ್ರೆ ಮುಳುಗ್ತಾ ಇರೋ ಅಡ್ಗೋ, ನಮ್ಗೆ ಈ ಪಕ್ಷ ಆ ಪಕ್ಷ ಯಾರಾದ್ರೂ ಬನ್ನಿ, ಒಟ್ನಲ್ಲಿ ಅಡಗನ ಮೇಲೆ ಎತ್ಬೇಕು. ಅವ್ರು ಬಂದವ್ರು ಏನಾದ್ರು ಅಡಗಲ್ ಏನಾದ್ರು ವಸ್ತು ಇದೆಯಾ ಎತ್ಕೊ ಹೋಗ್ಬಿಡೋಣ ಅಂದ್ರೆ ಅದ್ ನಮಗ್ ಗೊತ್ತಿಲ್ಲ. ನಾವೇನ್ ಅನ್ಕೊಂಡಿದೀವಿ ನಮ್ನ ಯಾರಾದ್ರೂ ಮೇಲೆ ಎತ್ಲಿ ಅಂತ. ಅದು ಯಾರು ನಮ್ನ ಉಪಯೋಗಿಸ್ಕೋತಾರೋ ಇಲ್ಲ ನಮ್ನ ಎತ್ತಿ ಭೂಮಿಗೆ ಬಿಡ್ತಾರೋ ಅದ್ ನಮ್ಗೆ ಗೊತ್ತಿಲ್ಲ. ನಾವು ಒಟ್ನಲ್ಲಿ ಎಲ್ಲಾರ್ಗು ಹೇಳ್ತಾ ಇದೀವಿ ನಮ್ನ ಬಂದ್ ಕಾಪಾಡಿ ಅಂತ ಅಷ್ಟೇ. ಯಾರಾದ್ರೂ ಬರ್ಬೋದು. ಮೇಡಮ್, ನೀವು ನಿಮ್ಮ ಭಾಗದ ರೈತರಲ್ಲಿ ಈಗ ಬೆಳೆದಿರೋ ಬೆಳೆಗಳೇನು, ಅದು ಯಾವ ರೀತಿ ಸ್ಥಿತಿಯಲ್ಲಿದೆ ಈಗ? ಅಂದ್ರೆ ರಾಗಿ ಆಗಿರ್ಲಿ, ರೇಷ್ಮೆ ಆಗಿರ್ಲಿ, ಯಾವ ತರ ಇದೆ ಈಗ? ಈಗ ಅಂದ್ರೆ ನಮ್ದು ಬೆಳೆ ಒಂದೇ ಟೈಮ್ಗೆ ಏನಿಲ್ಲ ಸರ್, ಅದು ನಮ್ಗೆ ವರ್ಷ ಪೂರ್ತಿ ಬೆಳೆ ಇದ್ದೇ ಇದೆ. ಅದು ಕಂಟಿನ್ಯೂಸ್ ಆಗಿ ಒಂದ್ಸತಿ ಬೇಬಿ ಕಾರ್ನ್ ಹಾಕ್ತಿವಿ, ರೇಷ್ಮೆ ಇರುತ್ತೆ, ಮತ್ತೆ ಹಸುಗಳಿಗೆ ಹುಲ್ಲಿರುತ್ತೆ, ತೆಂಗು ಯಾವಾಗ್ಲೂ ಇರುತ್ತೆ, ಅಡಕೆ ಇರುತ್ತೆ, ಬಾಳೆ ಇರುತ್ತೆ. ಪ್ರತಿಯೊಂದ್ ಬೆಳೆನೂ ಅದು ಸೈಕಲ್ ತರ ಅದು ರನ್ ಆಗ್ತಾನೆ ಇದೆ. ಅದೇನು ಎಲ್ಲೂ ಸ್ಟಾಪ್ ಇಲ್ಲ ನಮ್ದು. ರಾಗಿ ಆದ್ರೆ ಒಂದ್ 6 ತಿಂಗಳು ಕುಯ್ದಿಟ್ಟಿರ್ತೀವಿ, ಅದಾದ್ಮೇಲೆ ಇನ್ನೊಂದ್ ಬೆಳೆ ಹಾಕಿರ್ತೀವಿ. ಪ್ರತಿಯೊಂದ್ ಬೆಳೆನೂ ನಮ್ಮ ಹೊಲದಲ್ಲಿ ಇದ್ದೇ ಇರುತ್ತೆ, ಖಾಲಿ ಯಾವಾಗ್ಲೂ ಇಲ್ವೇ ಇಲ್ಲ ಹೊಲ. ಯಾವಾಗ್ಲೂ ಅದು ಹಸಿರಾಗಿ ತುಂಬಿರುತ್ತೆ ಸರ್. ಮೇಡಮ್, ಒಂದು ವೇಳೆ ಯೋಚನೆ ಮಾಡಿದ್ರೆ ಆ ಹಸಿರು ವಾತಾವರಣ ಎಲ್ಲ ಅದನ್ನೆಲ್ಲ ಭೂಮಿ ಕಿತ್ಕೊಂಡ್ಬಿಟ್ರೆ ಬಲವಂತವಾಗಿ ನಿಮ್ಗೆ ಏನಾಗುತ್ತೆ ಮೇಡಮ್? ಅದನ್ನು ನೆನ್ಸ್ಕೊಂಡ್ರೆ ಏನಾಗುತ್ತೆ? ಏನು ಆಗಲ್ಲ ಸರ್. ಅಂದ್ರೆ ರೈತರು ಸಮಾಧಿ ಮೇಲೆ ಸಾಮ್ರಾಜ್ಯ ಸ್ಥಾಪನೆ ಆಗುತ್ತೆ ಅಷ್ಟೇ. ಅದ್ ಬಿಟ್ರೆ ಇನ್ನೇನು ಆಗಲ್ಲ. ಇಡೀ 2 ಪಂಚಾಯತಿ ರೈತರ ಸಮಾಧಿ ಅಲ್ಲ, ಇಡೀ ರಾಜ್ಯದ ರೈತರ ಸಮಾಧಿ ಆಗ್ಬಿಡುತ್ತೆ. ಇದೇನಾದ್ರೂ ಇವ್ರು ಅನ್ಕೊಂಡಿರೋ ಪ್ರಾಜೆಕ್ಟ್ ಏನಾದ್ರು 2030 ಅವ್ರು ಕ್ಲಿಯರ್ ಮಾಡಿದ್ರು ಅಂದ್ರೆ ಅದು ರೈತರು ಸಮಾಧಿ ಮೇಲೆ ಕಟ್ಟೋ ಸಾಮ್ರಾಜ್ಯ ಆಗುತ್ತೆ. ಮತ್ತೆ ಇನ್ನೇನು ಆಗಲ್ಲ ಸರ್. ಅದು ಯಾವ್ದೇ AICT ಏನೂ ಆಗಲ್ಲ. ಅದು ರೈತರು ಸಮಾಧಿ ಮೇಲೆ ಕಟ್ಟೋ ಸಾಮ್ರಾಜ್ಯ ಅಂತ ಅವ್ರ ಹೆಸರನ್ನೇ ಚೇಂಜ್ ಮಾಡ್ಬಿಡ್ಲಿ ಸರ್. AICT ಅಲ್ಲ, ಸ್ಮಾರ್ಟ್ ಸಿಟಿ ಅನ್ನೋದು ಅಲ್ಲ, ಅದೆಲ್ಲ ಬೇಡ ಸರ್. ಅದೆಲ್ಲ ತುಂಬಾ ಇದಾಗಿದೆ. ಈಗ ನಾನ್ ಹೇಳೋದು ನಮ್ಗೆ ಭೂಮಿ ಅಂತೂ ಬಿಡಲ್ಲ ಅಂದ್ರೆ ಲಾಸ್ಟ್ ಅದ್ ಹೆಸರಾದ್ರೂ ಚೇಂಜ್ ಮಾಡ್ಬಿಡಿ ಅಂತ ಹೇಳ್ಬಿಡಿ ಸರ್. ಅವ್ರಿಗೆ ರೈತರು ಸಮಾಧಿ ಮೇಲೆ ಕಟ್ಟೋ ಸಾಮ್ರಾಜ್ಯ ಅಂತ ಮಾಡ್ಲಿ. ಯಾಕಂದ್ರೆ ಅಷ್ಟು ಪ್ರಕೃತಿ ಬಿಡದಿ ಟೌನ್ಶಿಪ್ ಅಂತಾನೆ ಅದ್ರ ಬದಲು ಈ ಹೆಸರು ಇಟ್ಬಿಡ ಕೇಳಿ. ಯಾಕಂದ್ರೆ ನಾವು ಹೋರಾಟ ಮಾಡಿ ಮಾಡಿ ಸಾಕಾಗ್ಬಿಟ್ಟದೆ. ಕೇಳಿದೀವಿ ಹೆಣ್ಮಕ್ಳು ಸರ್, ನಾವು ಬೀದಿಲ್ ಬಿದ್ದಿದೀವಿ, 1.5 ವರ್ಷದಿಂದ ಬೀದಿಲ್ ಬಿದ್ದಿದೀವಿ. ನಿಮ್ಗೇನು ಒಂಚೂರು ಕನಿಕರನೇ ಇಲ್ವಾ? ನಿಮ್ಗೆ ಅಕ್ಕ ತಂಗಿದಿರೋ ತಂಗಿದಿರೋ ತಾಯಿ ಯಾರು ಇಲ್ವಾ? ನಮ್ನ ಯಾಕೆ ಇಷ್ಟ ಅನ್ಯಾಯ ಮಾಡ್ತಿದ್ದೀರಾ? ಹಾಲ್ ಕರಿತೀವಿ, ರೇಷ್ಮೆ ಬೆಳಿತಿದೀವಿ, ನಮ್ಗೆ ಸ್ವಾವಲಂಬಿಗಳಾಗಿದ್ರು ಈ ತರ ತುಳಿತ ಮಾಡ್ತೀರಲ್ಲ. ಬನ್ನಿ ಸರ್, ಸಮಸ್ಯೆ ಕೇಳಿ. ಏನು ಕೇಳೋದಿಲ್ಲ ಹೇಳೋದಿಲ್ಲ, ಎಲ್ಲೋ ಕುತ್ಕೊಂಡು ಹೇಳ್ತೀರಾ. ಇವತ್ ನಾವ್ ಹೇಳ್ಬಿಟ್ಟು ಹೋದ್ರೆ ನೀವೊಂದ್ ಮಾಡ್ತೀರಾ. ನಾವೇನು ಪ್ರತಿಭಟನೆ ಮಾಡ್ತಿದ್ದೀವಿ ಅಲ್ವಾ, ನಮ್ ಭೂಮಿ ಬೇಕು ಅಂತ. ಮತ್ತೆ ರೋಡಲ್ಲೆಲ್ಲ ಪ್ರತಿಭಟನೆ ಮಾಡಿದೆ. ಎಲ್ಲಿ ಕುತ್ಕೊಂಡ್ ಮನೇಲಿ ಕುತ್ಕೊಂಡ್ ಪ್ರತಿಭಟನೆ ಮಾಡ್ಬೇಕಾ? ಅಲ್ಲಿ ಕುತ್ಕೊಂಡ್ ಮಾಡಿದ್ರೆ ಹೆಣ್ಮಕ್ಳ ಮೇಲೆ ಹಲ್ಲೆ ಮಾಡ್ತೀರಾ, ಎಲ್ಲ ಮಾಡ್ತೀರಾ. ನಾನ್ ಹೇಳೋದು ಯಾವ್ದೋ ಒಂದು ರಾಜಕೀಯ ಸಮಾವೇಶ, ರಾಜಕಾರಣಿ ಬರ್ತಾರೆ, ಮತ್ತೆ IPL ಏನೋ ಗೆದ್ರು ಅಂದ್ರೆ ರಸ್ತೆಗಳನ್ನ ನೀವು ಬೇರೆ ಆಲ್ಟರ್ನೇಟಿವ್ ಮಾಡ್ತೀರಾ. ನಾವ್ ರೈತರು ಹೋರಾಟ ಮಾಡ್ತಿದೀವ, ಆಲ್ಟರ್ನೇಟಿವ್ ಮಾಡಿ. ಇಲ್ಲ ಅಂದ್ರೆ ನಮ್ಮ ಹಕ್ಕುಗೋಸ್ಕರ ನಾವು ಹೋರಾಟ ಮಾಡ್ಬೇಕಾದ್ರೆ ನೀವು ಬಂದು ನಮ್ನ ಕಂಪ್ಲೇಂಟ್ ಮಾಡಿದ್ರೆ ನಾವ್ ಯಾರ ಮೇಲೆ ಹೋಗಿ ಯಾರನ್ನೋ ಕೇಳ್ಬೇಕು ಅಲ್ವಾ? ನಾವ್ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಿದೀವಿ ಅಂದ್ರೆ ರಸ್ತೆಗೆ ಎಳಿಬೇಕಲ್ವಾ ಸರ್? ಸರ್ಕಾರದವ್ರು ಬಂದ್ ಕೇಳಲಿಲ್ಲ, ಬಂದ್ ಕೇಳಿ ಅಂತ ರಸ್ತೆಗೆ ಬರ್ತಾ ಇದೀವಿ. ಅದನ್ನು ಕೇಳ್ದೆ ನಮ್ಮ ಮೇಲೆ ನೀವು ಕಂಪ್ಲೇಂಟ್ ಮಾಡಿದ್ರೆ ಹೆಣ್ಮಕ್ಳನ್ನ ಎದುರಿಸೋದು ನಾವ್ ಏನ್ ಮಾಡ್ಬೇಕು ಹೇಳಿ ಸರ್? ಹೆಂಗ್ ಮಾಡಿದ್ದಾರೆ ಸರ್ ನೋಡಿ, ಸಿಸ್ಟಮ್ ಹೆಂಗ್ ಮಾಡಿದಾರೆ ಅಂದ್ರೆ ಇಡೀ ಕರ್ನಾಟಕದಲ್ಲಿ ನೀವು ಎಲ್ಲೂ ರಸ್ತೆ ಮಾಡಂಗಿಲ್ಲ. ನೀವು ಪ್ರತಿಭಟನೆ ಮಾಡ್ಬೇಕಾದ್ರು, ಧರಣಿ ಮಾಡ್ಬೇಕಂದ್ರು ಬನ್ನಿ ಫ್ರೀಡಮ್ ಪಾರ್ಕ್ಗೆ ಅಂತಾರೆ. ಫ್ರೀಡಮ್ ಪಾರ್ಕ್ ಹೋದ್ರೆ 300 ಕೂಡ ಇರಲ್ಲ, ಅಲ್ಲಿ ಒಬ್ಬರು ಬಂದು ಕೇಳೋರಿಲ್ಲ ಅಲ್ಲಿ. ಮತ್ತೆ ಯಾಕೆ ಫ್ರೀಡಮ್ ಪಾರ್ಕ್ ಹೋಗ್ಬೇಕು, ಧರಣಿ ಮಾಡ್ಬೇಕು ನಾವು? ಮತ್ತೆ ನಿಮ್ಮ ಬದ್ಧತೆ ಏನಿದೆ ಅಂತ, ಸರ್ಕಾರಗಳ ಬದ್ಧತೆ ಏನಿದೆ? ಒಂದು ಅಲ್ಲಿ ಪ್ರತಿಭಟನೆ ಮಾಡ್ತಾರೆ ಕಾಣಿಸೋದಿಲ್ವಾ? ಫ್ರೀಡಮ್ ಪಾರ್ಕಲ್ಲಿ ನೀವು ಅದಕ್ಕೋಸ್ಕರ ಇಟ್ಟಿರ್ತಾರಪ್ಪ, ಮೀಸಲಿಟ್ಟಿದ್ದೀರಾ ಫ್ರೀಡಮ್ ಪಾರ್ಕ್ನ. ಸರಿ, ಅಲ್ಲಿ ಹೋಗಿ ನಾವು ಅಲ್ಲೂ ಕೂಡ ಹೋಗಿದ್ವಿ. ನಾವು ಯಾಕೆ ಒಬ್ರು ಕೇಳಕ್ ಬರಲಿಲ್ಲ? ಇನ್ನು ಕೇಳಕ್ ಬರ್ದಿದ್ಮೇಲೆ ನೀವು ಇನ್ನೇನು ಮಾಡ್ಬೇಕು ಸರ್? ಈಗ ರೋಡ್ಗೆ ಹೋದ್ರೆ ನೀವು ಕೇಸ್ ಹಾಕ್ತೀರಾ, ಉಪವಾಸ ಸತ್ಯಾಗ್ರಹ ಮಾಡ್ಬೇಕಷ್ಟೇ ನೀವು. ಅಲ್ಲ, ಅದು ಕೂಡ ಮಾಡಿದ್ದು ನಾವು ಅದು ಕೂಡ ಮಾಡಿದ್ವಿ ಸರ್. ನೀವು ರಸ್ತೆ ಏನು ನೀವು ಕೇಳ್ತಾ ಅಂದ್ಮೇಲೆ ನಾವು ನಿಮ್ನ ಗಮನ ಸೆಳಿಬೇಕಂತ ರಸ್ತೆಗೆ ಹೋದ್ರೆ ನೀವು ಕೇಸ್ ಹಾಕ್ತೀರಾ. ಸರಿ, ನಾವು ಪ್ರತಿಭಟನೆ ಮಾಡ್ತೀವಪ್ಪ ನಾವು ಈಗ ಸಂವಿಧಾನದ ಪ್ರಕಾರ ಅಂದ್ರೆ ನಿಮ್ಗೆ ಕಿವಿ ಕೇಳಿಸಲ್ಲ. ಜಾಣ ಮೌನ, ಜಾಣ ಕೂಡು, ಜಾಣ ಕಿವಿಡು. ಮತ್ತೆ ಏನ್ ಸರ್ಕಾರ ನಡೆಸ್ತಾರದಂತ
ಇದು ಯಾವ ರೀತಿ ಪ್ರಜಾಪ್ರಭುತ್ವ ಸರ್ಕಾರ ಇದು? ಸರ್ 2025ರಲ್ಲಿ ದೇವನಹಳ್ಳಿ ತಾಲೂಕಲ್ಲಿ ಒಂದು ಚನ್ನರಾಯಪಟ್ಟಣ ಅಂತ ಊರು, ಅಲ್ಲೂ ಕೂಡ 1777 ಎಕರೆ, ಹೌದು. ಅದಕ್ಕೂ ಕೂಡ ಸರ್ಕಾರ ಭೂ ಸ್ವಾಧೀನ ಮಾಡ್ಕೊಳ್ಳೋದಕ್ಕೆ ಹೋಗುತ್ತೆ. ಆಮೇಲೆ ಏನಾಯ್ತು ಅನ್ನೋದು ನಿಮ್ಗೂ ಗೊತ್ತಿದೆ, ನಮ್ಗೆ. ಸರ್ ಅದನ್ನು ಮಾಡ್ಬಿಡೋರು. ಬಟ್ ಏನಂದ್ರೆ ಇವ್ರು ಒಂದ್ ತಪ್ಪು ಮಾಡ್ಕೊಂಡ್ಬಿಟ್ಟಿದ್ರು. ಇವರೇ ಖುದ್ದು ಕಾಂಗ್ರೆಸ್ ಸರ್ಕಾರದವರು ಹೋಗಿ ಅಲ್ಲಿ ನಾವು ನಮ್ಮ ಪಕ್ಷ ಆಡಳಿತಕ್ಕೆ ಬಂದ್ರೆ ನಿಮ್ಮ ಭೂಮಿಗಳನ್ನ ಬಿಟ್ಬಿಡ್ತೀವಿ ಅಂತ ಹೇಳಿದ್ರು. ಅದಾದ್ಮೇಲೂ ಕೂಡ ಇವರು ಅಕ್ವಿಷನ್ ಮಾಡ್ಕೊಳಕ್ ಹೋಗಿದ್ರು. ಅದು ಯಾವಾಗ ರಾಂಗ್ ಆಗೋಯ್ತದು, ಯಾವಾಗ ಮಾತು ತಪ್ಪಿದ್ರಲ್ಲ, ಅದು ಇಡೀ ಕರ್ನಾಟಕಕ್ಕೆ ದೊಡ್ಡ ಮಟ್ಟಕ್ಕೆ ಏರ್ತದೋ, ಹಂಗಾಗಿ ಅವ್ರಿಗೆ ಮುಜುಗರ ಬಂತು, ಬಿಟ್ರು. ಅದು ಸಿದ್ದರಾಮಯ್ಯವರು ಸಿಎಂ ಆಗಿದ್ದಾಗ. ಸಿದ್ದರಾಮಯ್ಯ ಅವರು ಸಿಎಂ ಆಗಿದ್ದಾಗ, ಸಿದ್ದರಾಮಯ್ಯನವರು ಸಿಎಂ ಆಗಿದ್ದಾಗ ಸ್ವಲ್ಪ ಸಾಫ್ಟ್ ಆದ್ರು ರೈತರ ಬಗ್ಗೆ. ಈಗ ಯಾಕೆ ಡಿ ಕೆ ಶಿವಕುಮಾರ್ ಅವರು ಸರ್ ಇಲ್ಲಿ ಸರ್ಕಾರಗಳು ಬಹಳ ಕೆಟ್ಟ ಮನಸ್ಥಿತಿ ಇಟ್ಕೊಂಡ್ಬಿಡುವ ಸರ್. ಅಂದ್ರೆ ಈಗ ಪ್ರಪಂಚದಲ್ಲಿ ಎಲ್ರಿಗೂ ಗೊತ್ತಾಗ್ಬಿಡಿದೆ ಹೆಂಗಂದ್ರೆ ಬಿಸ್ನೆಸ್ ಇದು ಸರ್ಕಾರಗಳು ಸೇವೆ ತರ ಉಳಿದಿಲ್ಲ. ಈಗ ಲ್ಯಾಂಡ್ ಮಾಫಿಯಾ ಬಿಸ್ನೆಸ್ ಆಗ್ಬಿಡಿದೆ. ಈಗ ಇವ್ರೊಂದಷ್ಟು ಕೋಟಿ ಸುರಿಯೋದು, ಈಗ 100 ರೂಪಾಯಿ ಖರ್ಚು ಮಾಡಿದ್ರೆ 1 ಲಕ್ಷ ರೂಪಾಯಿ ಲಾಭ ಮಾಡ್ಕೊಳ್ಳೋಂಥ ಬಿಸ್ನೆಸ್ ಇದೆ. ಇದರಂತ ಲಾಭ ಬೇರೆ ಎಲ್ಲಿದೆ ಸರ್? ಈಗ ಇದನ್ನ ನೋಡಿ ಸರ್, ನಮಗೆ ಬಹಳ ಕೋಪ ಬರೋದು ಯಾವ ಪಕ್ಷಿಗಳ ಮೇಲಲ್ಲ, ನಮಗೆ ಬಹಳ ಕೋಪ ಇರೋದು ವ್ಯವಸ್ಥೆಗಳ ಮೇಲೆ. ವ್ಯವಸ್ಥೆನ ಮೊದಲು ತೊಲಗಿಸ್ಬೇಕು, ಅಟ್ಟಾಸ್ಕೊಂಡು ಹೊಡಿಬೇಕು, ವ್ಯವಸ್ಥೆನ ತೊಲಗಿಸ್ಬೇಕು ಫಸ್ಟ್ ಅಂತ ನಮ್ಗೆ ಬಹಳ ಕೋಪ. ಸರ್ ಬಿಡದಿ ಪ್ರಾಜೆಕ್ಟ್ ಸರ್ 2028 ಚುನಾವಣೆವರೆಗೂ ಹಿಂಗೆ ಇರುತ್ತೆ ಸರ್. ಇಷ್ಟೇ ಹೋರಾಟ, ಇದೇ ರೀತಿ ರಾಜಕೀಯದ ಬಳಸ್ಕೊಳ್ತಾರೆ, ನಿಜಾನ ಇಲ್ವಾ ಸರ್? ಸೊ ರಾಜಕೀಯ ಪಕ್ಷಗಳು ಬಳಸ್ಕೊಳ್ತವೆ, ಬಟ್ ನಾವು ರೈತರು ರಾಜಕೀಯ ಬಳಸ್ತಾ ಇಲ್ಲ. ನಮ್ಮ ಭೂಮಿ ಕೈ ಬಿಡೋರು ಹೋರಾಟ ಮಾಡ್ತೀವಿ ಸರ್. ನಮ್ಗೆ ರಾಜಕೀಯ ಪಕ್ಷಗಳು ಅವರ ಚುನಾವಣೆ ಉದ್ದೇಶ ಬಳಸ್ಕೋಬಹುದು, ಬಟ್ ನಮ್ಗೆ ಆ ಉದ್ದೇಶ ಇಲ್ಲ. ಯಾಕೆಂದ್ರೆ ನಾನು ಸಹ 2023ರಲ್ಲಿ ಕಾಂಗ್ರೆಸ್ ಕಾರ್ಯಕರ್ತನಾಗಿ ಎಲೆಕ್ಷನ್ ಮಾಡಿರೋನೆ. ಇದೇನು ವಿದೇಶ ಶಾಸಕರಾದ ಬಾಲಕೃಷ್ಣ ಅವ್ರಿಗೆ ದುಡಿಸಿ ಗೆಲ್ಲಿಸ್ಬೇಕು ಅನ್ನೋ ಒಂದು ಭರವಸೆ ಇಟ್ಕೊಂಡು ಆ 2 ಪಂಚಾಯತಿಲಿ ಅತ್ಯುತ್ತಮ ಲೀಡ್ ಕೊಟ್ಟು ಆ ಸಮಯದಲ್ಲಿ ನಾವು ಅವ್ರಿಗೆ ಒಂದು ಮಾತು ಹೇಳಿದೆವು, ನೀವೇನಾದ್ರು ಶಾಸಕರಾದ್ರೆ ನಮ್ಮನ್ನ ಏನು ಮಾಡ್ತೀನಿ, ಭೂಮಿನ ರೆಡ್ ಝೋನ್ ತೆಗಿತೀರ, 6 ತಿಂಗಳಲ್ಲಿ ನಿಮ್ಮನ್ನ ರೈತರು ಸಭೆ ಮಾಡ್ತೀನಿ, ರೈತರು ಒಪ್ಪಮತ ಕೊಟ್ಟು ಭೂಮಿ ಕೊಡ್ತೀನಿ ಅಂದರೆ ಅಕ್ವೇಶ ಮಾಡಿಸ್ತೀನಿ, ಇಲ್ಲ 6 ತಿಂಗಳು ಸಭೆ ಮಾಡಿದ್ಮೇಲೆ ರೈತರುಗಳು ಬೇಡ ಆದರೆ ಕೈ ಬಿಡಿಸ್ತೀನಿ ಅಂತ ಒಂದು ಭರವಸೆನ ಚುನಾವಣೆ ಸಮಯದಲ್ಲಿ ನಮಗೆ ಭರವಸೆ ಕೊಟ್ಟಿರು. ಆ ಒಂದು ಭರವಸೆ ಮೇಲೆ ಜಾತಿ ದಂಡರಿಗೆ ನಾನು ತಾಲೂಕ್ ಪಂಚಾಯತಿಲಿ ಬಾಲಕೃಷ್ಣ ಗೆಲ್ಲಿಸ್ಕೊಟ್ಟು ನಂಬಿಕೆ ಮೇಲೆ ನಾನು ಪಕ್ಷಕ್ಕೆ ಸೇರ್ಕೊಂಡಿತ್ತು. ನಾನು ಕಳೆದ 2018 ಹೋರಾಟ ಮಾಡ್ಕೊಂಡೇ ಬಂದಿದ್ದೀನಿ. ಅವಾಗ ದಳದ ಶಾಸಕರಾಗಿದ್ದಂಥ ಎ ಮಂಜೂರಿದ್ರು, ಅವನು ದಳದ ತಾಲೂಕ್ ಪಂಚಾಯತಿ ಮೆಂಬರ್ ಆಗಿದೆ. ಅವತ್ತು ಸಹ ನಮ್ಮ ಶಾಸಕರಿದ್ದಾಗೆ ನಾನು ಹೋರಾಟ ಮಾಡಿದೆ, ಈ ವಿಚಾರ ಇಲ್ಲ ನೀವು ಮಾಡಬೇಕು, ಧ್ವನಿ ಎತ್ತಬೇಕು ಅಂತ. ಆ ಸಮಯದ ಅವರು ಆಗಿನ ಮುಖ್ಯಮಂತ್ರಿ ಕುಮಾರನಾಥ ಕರ್ಕೊಂಡ್ರು. ಅವ್ರು ಕುಮಾರಸ್ವಾಮಿ ನೋಡಿದ್ರೆ ಇಲ್ಲಿ ಪರಿಸ್ಥಿತಿ ಕಾಂಗ್ರೆಸ್ ಇಕ್ಕಟ್ಟೆಲ್ಲ ನಾವು ಅಧಿಕಾರ ಮಾಡ್ತಾ ಇದ್ದೀನಿ, ನಾನೇ ಭಾಳ ಹಿಂಸೆ ಅಧಿಕಾರ ಮಾಡ್ತೀನಿ, ಕಷ್ಟ ಆಗ್ತಾ ಇದೆ, ಅವಕಾಶ ಕೊಡಿ, ಟೈಮ್ ಕೊಡಿ ಅಂತ ಹೇಳಿದ್ರು. ನಮ್ಗೆ ಅವಾಗ ಸಕಾರಾತ್ಮಕ ಸ್ಪಂದಿಸ್ತಾ ಸಮಯದಲ್ಲಿ ಆವಾಗ ಮಾಜಿ ಶಾಸಕರು ಅವಾಗ ಬಾಲಕೃಷ್ಣ ಅವ್ರು ಬಂದು ನನಗೆ ಒಂದು ಭರವಸೆ ಕೊಟ್ಟರು, ಈ ಸರಿ ನಾನು ಗೆಲ್ಸ್ಕೊಟ್ರೆ ನಿಮ್ಮ ಭೂಮಿ ಉಳಿಸ್ಕೊಡ್ತೀನಿ ಅನ್ನೋ ಭರವಸೆ ಕೊಟ್ಟರು. ಆ ಒಂದು ಭರವಸೆ ಮೇಲೆ ನಾನು ಬಾಲಕೃಷ್ಣ ಹತ್ರನೇ ಹೋರಾಟ ಮಾಡಿದೆ ವಿಚಾರದಲ್ಲಿ. ಈ ಹಿಂದೆ ಇದೇ ಬಾಲಕೃಷ್ಣ ಅವರು ಈಗಿನ GBD ಅಧ್ಯಕ್ಷರು, GBD ಡೈರೆಕ್ಟರ್ಗಳು ಎಲ್ಲರೂ ಬೇಕಾದ್ರೆ ನಾನು ಅದು ಫೋಟೋಸ್ ಕೊಡ್ತೀನಿ, ನಾನು ತಂದಿದ್ದೆ, ಮೊಬೈಲ್ ಇದೆ ಬೇಕಾದ್ರೆ ಕೊಡ್ತೀನಿ. ಈ ಟೌನ್ಶಿಪ್ ಕೈ ಬಿಡಬೇಕು ಅಂತ ಈ ಹಿಂದೆ 2020ರಲ್ಲಿ ನನ್ನ ಜೊತೆ ಪ್ರತಿಭಟನೆ ಮಾಡಿರೋಂಥ ಫೋಟೋಸ್ ಕೊಡ್ತೀನಿ. ನಾನು ಅವತ್ತೇ ಪತ್ರಿಕಾ ಪ್ರಕಟಣೆನೂ ಕೊಡ್ತೀನಿ. ಈ ಟೌನ್ಶಿಪ್ ಕೈ ಬಿಡಿ ರೈತರು ಉಳಿಸ್ಬೇಕು ಅಂತ 2020ರಲ್ಲಿ ಇದೇ ಬಾಲಣ್ಣವರು, ಇದೇ GBD ಅಧ್ಯಕ್ಷ ನಟರಾಜ್ ಅವರು, ಈಗಿನ GBD ಡೈರೆಕ್ಟರ್ಗಳು ಎಲ್ಲರ ಜೊತೆ ಬೆಂಬಲ ಬಂದು ನಿಂತಿರು. ಇವತ್ತು ಯಾಕೆ ಅಧಿಕಾರ ಬಂದು ಈ ಥರ ನಿರ್ಧಾರ ತಗೊಂಡ್ರೋ ಗೊತ್ತಿಲ್ಲ. ಮತ್ತು ಇದೇ 2006-7 ಕುಮಾರಸ್ವಾಮಿ ಪ್ರಾರಂಭ ಆದಂಥ ಸಮಯದಲ್ಲಿ ಆವಾಗಿನ ವಿರೋಧ ಪಕ್ಷ ನಾಯಕರು ಯಾರೋ ಉಗ್ರಪ್ಪರು ಅನ್ಸುತ್ತೆ ಮೇ ಬಿ, ಮತ್ತು ಜನಾರ್ದನ್ ಪೂಜಾರಿ KPCC ಅಧ್ಯಕ್ಷರು, ಅವರ ಆದಿಯಾಗಿ ಉಗ್ರಪ್ಪರು, HK ಪಾಟೀಲ್ ಅವರು, ಇದೇ DK ಶಿವಕುಮಾರ್ ಸಾಹೇಬರು, ಇದೇ CM ಲಿಂಗಪ್ಪರ ಆದಿಯಾಗಿ 30 ಜನ ಶಾಸಕರು ಬಂದು ಟೌನ್ಶಿಪ್ ಕೈ ಬಿಡಬೇಕು ಅಂತ ಬೈರ್ಮಂಗಲದಲ್ಲಿ ದೊಡ್ಡ ಒಂದು ಬೃಹತ್ ಸಮಾವೇಶ ಮಾಡೋರು. 30 ಜನ ಶಾಸಕರು ಒಂದೇ ವೇದಿಕೆ ಮೇಲೆ ಈ ಟೌನ್ಶಿಪ್ ಕೈ ಬಿಡಿ ಅಂತ. ಸೊ ಈಗ ಯಾವಾಗ ಅವ್ರ ಅಧಿಕಾರ ಬಂದಾಗ ಒಂದು ವಿರೋಧ ಪಕ್ಷ ಇದ್ದಾಗ ನೀವು ಹೇಳಿದಾಗ ಚುನಾವಣೆ ಮೈಂಡ್ ಇಟ್ಕೊಂಡು ವೋಟ್ ಬ್ಯಾಂಕ್ಗೋಸ್ಕರ ಮಾಡ್ತಾವ್ರ, ನಿಜವಾಗ್ಲೂ ರೈತರ ಕಾಳಜಿ ಇದೆ ಅನ್ನೋದು ಸರ್. ಆರ್ ಅಶೋಕ್ ಅವರು ಇವತ್ತೊಂದು ಮಾತು ಹೇಳಿದ್ದಾರೆ ಸರ್, ನಾವು ನೆಕ್ಸ್ಟ್ BJP ಸರ್ಕಾರ ಗೌರ್ಮೆಂಟ್ ಬಂದ್ರೆ ಬಿಡದಿ ಟೌನ್ಶಿಪ್ ರದ್ದು ಮಾಡ್ತೀವಿ ಅಂತ. ಅಂದ್ರೆ ನೆಕ್ಸ್ಟ್ ಚುನಾವಣೆಗೆ ಅದೊಂದು ಆರ್ ಅಶೋಕ್ ಅವರು ಈಗ ಅದೇ ಪ್ರತಿಭಟನೆಗೆ 2 ಬಾರಿ ಬಂದಿರು, ಬೈರ್ಮಂಗ್ಳೂರ್ 1 ಬಾರಿ ಬಂದಿರು, ಮತ್ತೊಂದು ಬಾರಿ ನಮ್ಮ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಒಂದು ಪಾದಯಾತ್ರೆ ಮುಖಾಂತರ ಮಾಡಿ ಜಿಲ್ಲಾಧಿಕಾರಿ ಮನವಿ ಕೊಡಕ್ಕೆ ಹೋಗಿದ್ವಿ, ಒಂದು 3,000 ಜನ. ಅವತ್ತು ಸಹ ಆರ್ ಅಶೋಕ್ ಅವರು ಬಂದಿರು, ಯಾವುದೇ ಕಾರಣಕ್ಕೂ ನೀವು ಭೂಮಿ ಕೈ ಬಿಡಬೇಡಿ, ಹೋರಾಟ ಮಾಡಿ ನಿಮ್ಮ ಬೆಂಬಲ ಇರ್ತೀವಿ ಅಂದರು. ಕಳೆದ ಸೆಷನಲ್ಲಿ ಸುರೇಶ್ ಕುಮಾರ್ ಅವರು ಒಂದು ಪ್ರಸ್ತಾವನೆ ಇಟ್ಟರು, ಬೆಂಗಳೂರು ಸ್ಯಾಚುರೇಷನ್ ಜಾಸ್ತಿ ಆಗಿದೆ, ಒತ್ತಡ ತಗ್ಸೋಕ್ಕೆ ಆಲ್ಟರ್ನೇಟಿವ್ ನಗರ ಮಾಡಬೇಕು ಅಂತ ಒಂದು ಪ್ರಪೋಸಲ್ ಇಟ್ಟಾಗ DK ಶಿವಕುಮಾರ್ ಅವರು ಈ ಪ್ರಾಜೆಕ್ಟ್ ಮುಂದಕ್ಕೆ ಇಟ್ಟಾಗ ಅಶೋಕ್ ಸಾಹೇಬ್ರು ಏನು ಹೇಳಿದ್ರು ಅಂದರೆ, ಇಲ್ಲ ಪ್ರಾಜೆಕ್ಟ್ ಬೆಂಗಳೂರು ಒತ್ತಡ ತಪ್ಸೋಕೆ ಮಾಡಬೇಕು, ಮಾಡಿ ಮುಂದೆ ಬರೋ ಸರ್ಕಾರಗಳನ್ನು ಕಂಟಿನ್ಯೂ ಮಾಡ್ತದೆ ಅಂತ. ಅದು ನಮಗೆ ರೈತರಿಗೆ ಅವಾಗ ಒಂದು ಏನಪ್ಪ ಇಲ್ಲಿ ಬಂದು ಹಿಂಗೆ ಹೇಳಿದ್ರು ಅಲ್ಲಿ ಈ ಥರ ಆಯ್ತಲ್ಲ ಅನ್ನೋದು ಸ್ವಲ್ಪ ನವೀನ ಸಂಗತಿ.
ನೋಡೋಣ ಮುಂದಿನ ಸೆಷನಲ್ಲಿ ನಮ್ಮ ರೈತರಿಗೆ ಉಳ್ಸಕ್ಕೆ ಯಾವ ರೀತಿ ಸೆಷನ್ ಹೋರಾಟ ಮಾಡ್ತಾರೆ, ಅದ್ರ ಮೇಲೆ ನಾವು ಅವ್ರ ಮೇಲೆ ವಿಶ್ವಾಸ ಇಡಬೇಕಾ, ನಂಬಿಕೆ ವಿಶ್ವಾಸ ಇಡಬೇಕಾ ಅನ್ನೋದನ್ನ ಮುಂದಿನ ದಿನ ಸೆಷನ್ನಲ್ಲಿ ಗೊತ್ತಾಗುತ್ತೆ. ಅವತ್ತು ಅವು ರೈತರುಗಳು ಯೋಚನೆ ಮಾಡ್ತಾರೆ ಚುನಾವಣೆಗೆ ಯಾರು ಓಟ್ ಹಾಕ್ಬೇಕು, ಯಾರು ಹಾಕ್ಬೋದು ಜನಗಳು ಬಿಟ್ಟಿತ್ತು. ಬಟ್ ನಾವು ಇಲ್ಲಿ ಹೋರಾಟ ಮಾಡೋದು ಯಾವುದೇ ರಾಜಕೀಯ ಉದ್ದೇಶ ಇಲ್ಲ. ನಮ್ಮ ಬಾಲಕೃಷ್ಣ ನಮ್ಮ ಶತ್ರು ಅಲ್ಲ, ಡಿ ಕೆ ಶಿವಕುಮಾರ್ ನಮ್ಮ ಶತ್ರು ಅಲ್ಲ, ಕುಮಾರಸ್ವಾಮಿ ನಮ್ಮ ಶತ್ರು ಅಲ್ಲ. ನಮ್ಮ ಅಸ್ತಿತ್ವಕ್ಕೋಸ್ಕರ ಹೋರಾಟ ಮಾಡ್ತಾ ಇದೀವಿ. ನಮ್ಗೆ ಇವತ್ತು ಕಾಂಗ್ರೆಸ್ ಅವರು ಬೆಂಬಲ ಕೊಡ್ತೀನಿ ಅಂತ ನಾಳೆ ಬೆಳಗ್ಗೆ ಅವ್ರಿಗೂ ಸಹ ಸ್ವಾಗತ ಮಾಡ್ತೀವಿ. ನಾವೇನು ಕಾಂಗ್ರೆಸ್ ವಿರೋಧಿಗಳಲ್ಲ. ನಾನೊಬ್ಬ ಕಾಂಗ್ರೆಸ್ ಕಾರ್ಯಕರ್ತನ ಕೆಲಸ ಮಾಡಿದವನೇ. ಹಾಗಾಗಿ ನನಗೆ ಪಕ್ಷ ಮುಖ್ಯ ಅಲ್ಲ, ಜೀವನ ಮುಖ್ಯ. ಆಮೇಲೆ ನಾನು ವ್ಯವಸಾಯ ಮಾಡ್ತಲ್ಲ, ನನ್ನ ತಂದೆ ವ್ಯವಸಾಯ ಮಾಡ್ತಾರೆ, ನಮ್ಮ ಅಣ್ಣ ವ್ಯವಸಾಯ ಮಾಡ್ತಾರೆ. ನಾನು ರೈತನ ಮಗ, ನಾನು ಬೆಂಗಳೂರು ವಾಸ ಇದ್ದೀನಿ. ನಾನು ಭಾಗ ತಾಲೂಕ್ ಪಂಚಾಯತ್ ಮೆಂಬರ್ ಆದಾಗ ಜನಕ್ಕೆ ಓಟ್ ಕೇಳಕ್ಕೆ ಹೋದಂಥ ಸಮಯದಲ್ಲಿ, ಹಳ್ಳಿಗೆ ಹೋದಂಥ ಸಮಯದಲ್ಲಿ ಅಲ್ಲಿ ವಸ್ತುಸ್ಥಿತಿ ತಿಳ್ಕೊಂಡ್ಮೇಲೆ ನಾನು ಅವ್ರ ಧ್ವನಿಯಾಗಿ ನಿಂತ್ಕೋಬೇಕು ಅಂತ ನಿಂತಿರೋನು. ಒಬ್ಬ ಜನಪ್ರತಿನಿಧಿ ಆದವನು ನನಗೆ ಮತ ಹಾಕಿ ಓಟ್ ಕೆಲಸ ಅವ್ರು 4,000 5,000 ಜನ ಓಟ್ ಹಾಕೋರ ಮೇಲೆ ಅವ್ರು ಋಣ ತೀರಿಸಬೇಕು ಅಂತ ಅಂದ್ರೆ ಅವ್ರ ಕಷ್ಟಕ್ಕೆ ಅವ್ರನ್ನ ಸ್ಪಂದಿಸಲ ನಮ್ಮ ಜನಪ್ರತಿನಿಧಿ ಆಗಕ್ಕೆ ಆಗ್ತಿದೆ. ಅಧಿಕಾರ ಆಸೆಗೆ ಹೋಗಿದ್ರೆ ನನಗೆ ಯಾವ ಬೇಕಾದ್ರೆ ಅಧಿಕಾರ ಕೊಡ್ತಾರೆ. ಕಾಂಗ್ರೆಸ್ 2023 ಬಂದಾಗ ಅಧಿಕಾರ ಆಪ್ಷನ್ ಇಟ್ಟಾಗ ಇಲ್ಲೊಂದು ರೈತರು ಭೂಮಿ ಬಿಡೋದೇ ಉದ್ದೇಶ ಅಂತ ಅಂದೆ. ಇದೇ ಪ್ರಾಜೆಕ್ಟ್ ವಿಚಾರದಾಗ ನನಗೂ ಶಾಸಕರು ದೊಡ್ಡ ಜಗಳನೇ ಆಯಿತು. ಇಲ್ಲ ಅಕ್ವೇಷನ್ ಕೈ ಬಿಟ್ಟಿರಬೇಕು, ಯಾಕಂದ್ರೆ ನಾವು ಹಿಂದೆ ಚುನಾವಣೆ ಟೈಮಲ್ಲಿ ಮಾತು ಕೊಟ್ಟಿದ್ದೀವಿ. ಹಿಂದೆ ಶಾಸಕರಾಗಿದ್ದ ದಳದಲ್ಲಿದ್ದಂಥ ಸಮಯದಲ್ಲಿ ಹೋರಾಟ ಮಾಡಿದ್ವಿ. ಅವಾಗ ನೀವು ಸಹ ಬೆಂಬಲ ಕೊಟ್ಟಿದ್ದೀರಾ. ನಮ್ಮ ರೈತ ವಿಚಾರ ನಿಂತ್ಕೋತೀನಿ ಅಂದಾಗ ನನಗೆ ಯಾವುದೋ ಅಧಿಕಾರ ಬೇಡ ಅಂದ್ಬಿಟ್ಟು ನಾನು ರಾಜಕೀಯ ನಿವೃತ್ತಿ ಮಾಡಿಕೊಂಡು ರೈತರಿಗೋಸ್ಕರ ಇರ್ತಿದ್ದೀನಿ. ಎಸ್ ಸರ್, ಬಿಡದಿ ರೈತರ ಹೋರಾಟ ಏನು ನಿನ್ನೆ ಮೊನ್ನೆದಲ್ಲ, ಸುಮಾರು ಒಂದು 20 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀರಾ. ಆ 20 ವರ್ಷದಲ್ಲಿ ಈಗ 518 ಎಕರೆ ಭೂ ಸ್ವಾಧೀನ ಮಾಡ್ಕೊಳ್ಳೋಕೆ ಈಗ ಸರ್ಕಾರ ನೋಟಿಫಿಕೇಶನ್ ಮಾಡಿದೆ, ಅಧಿಕೃತವಾಗಿ ಅಧಿಸೂಚನೆ ಹೊರಡಿಸಿದೆ. ಸೊ ಇನ್ನು ಮುಂದೆ ಆ್ಯಕ್ಚುಲಿ ಇರುವಂಥದ್ದು, ನೀವು ನಿಮ್ಮ ಹೋರಾಟದಲ್ಲಿ ಬದಲಾವಣೆ ಆಗುತ್ತಾ, ಹೀಗೆ ಇರುತ್ತಾ ಹೋರಾಟ ಇನ್ನೂ ಹೆಚ್ಚಿನ ಜಾಸ್ತಿ ಆಗುತ್ತೆ, ಕಮ್ಮಿ ಅಂತೂ ಆಗಲ್ಲ ಸರ್. ಇದು ಹೋರಾಟ ದಿಕ್ಕು ಇನ್ನೂ ಜಾಸ್ತಿ ಆಗಿದೆ. ಯಾಕೆಂದ್ರೆ ಹಿಂದೆ ಪ್ರಿಮಿಯರ್ ನೋಟಿಫಿಕೇಶನ್ ಆಗಿದೆ, ಬಿಡ್ತಾರೆ ಅನ್ನೋ ಒಂದು ವಿಶ್ವಾಸದ ಮೇಲೆ, ನಮ್ಮ ಪ್ರತಿಭಟನೆಗೆ ನಮ್ಮ ಮನವಿಗೆ ಸ್ಪಂದಿಸ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸದ ಮೇಲೆ ಒಂದು ಹಂತದಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ವಿ. ಯಾವಾಗ ಇವರು ಅದು ನಮ್ಮ ಮನವಿಗಳು ಅದೇ ಕಮ್ಮಿ ಕೊಟ್ಟಿಲ್ಲ. ರಾಜ್ಯಪಾಲರು ಭೇಟಿ ಮಾಡ್ಕೊಂಡು ಮನವಿ ಕೊಟ್ಟಿದ್ದೀವಿ. ಆಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ 2 ಬಾರಿ ಕೊಟ್ಟಿದ್ದೀವಿ. ಡಿ ಕೆ ಶಿವಕುಮಾರ್ ಮನವಿ ಕೊಟ್ಟಿದ್ದೀವಿ 2 ಬಾರಿ. ಶಾಸಕರಿಗೆ 2 ಬಾರಿ ಕೊಟ್ಟಿದ್ದೀವಿ. ಜಿಲ್ಲಾಧಿಕಾರಿಗೆ 3 ಬಾರಿ ಮನವಿ ಕೊಟ್ಟಿದ್ದೀವಿ. ಎಷ್ಟು ಮನವಿ ಕೊಡಬೇಕು, ಎಷ್ಟು ಪಾದಯಾತ್ರೆ ಮಾಡಬೇಕು? ಮಹಿಳೆಯರು ಆ ವಿಷ ಕುಡ್ದವ್ರು. ಇದೇ ಆರ್ ಅಶೋಕರು ಬಂದು ಕಾರ್ಯಕ್ರಮ ಮಾಡ್ತಿದ್ದ ಟೈಮಲ್ಲಿ ನಮ್ಮ ಭೂಮಿ ಉಳಿಸ್ಕೊಳ್ಳ ವಿಷ ಕುಡ್ದವ್ರೆ. ಒಂದು ಸರ್ಕಾರ, ಆಡಳಿತ ಪಕ್ಷ ಸರ್ಕಾರ, ಜನಪ್ರತಿನಿಧಿ ಸರ್ಕಾರ ಅಥವಾ ಜಿಲ್ಲಾಡಳಿತ ಅವ್ರ ಬದುಕರ ಸತ್ತ ವಿಷ ಕೊಡ ರೈತ ಒಂದು ಯೋಗಕ್ಷೇಮ ಕೇಳಿಲ್ಲ ಅಂತ ಪರಿಸ್ಥಿತಿ ಅಧಿಕಾರಿಗಳಿದೆ, ವ್ಯವಸ್ಥೆ ಇದೆ. ಉಪವಾಸ ಸರ್, ನಾನು ನಮ್ಮ ಕೆಲವು ಜನ ಶುಗರ್ ಪೇಷಂಟ್ಸ್ ಇದ್ರು. ಒಂದಿನ ಪೂರ್ತಿ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 6 ಗಂಟೆಗೆ ಉಪವಾಸ, 1 ಗ್ಲಾಸ್ ನೀರು ಕುಡಿದೇ ಉಪವಾಸ ಮಾಡಿದ್ದೀವಿ. ಒಬ್ಬ ಬಂದು ನಿಮ್ಮ ಕಷ್ಟ ಏನೋ ಕೇಳಿಲ್ಲ. ನೀವೇನಪ್ಪ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 6 ಗಂಟೆವರೆಗೂ, ಸಂಜೆ 6 ಗಂಟೆವರೆಗೂ 12 ಅವರ್ 1 ಗ್ಲಾಸ್ ನೀರು ಕುಡಿದ ಹೋಗು ವೇದಿಕೆ ಮೇಲೆ ಗಾಂಧಿ ಟೋಪಿಯಾಗ ಕುತ್ಕೊಂಡ್ವಲ್ಲ. ಸರ್ಕಾರ ಬಂದು ಯಾರನ್ನ ಕೇಳ್ತಾ ನಿಮ್ಮ ಕಷ್ಟ ಏನಪ್ಪ ಹಿಂಗೆ ಉಪವಾಸ ಕೂತಿರಲ್ಲ ಅಂತ ಒಂದು ಧೈರ್ಯ ಕೇಳೋ ಕೆಲಸ. ಆ ರೈತರಿಗೆ ಒಂದು ವಿಶ್ವಾಸ ತುಂಬ ಕೆಲಸ ಮಾಡಲಿವಲ್ಲ ಸರ್. ನೀವು ಮನುಷ್ಯತ್ವ ಮಾನವೀಯತೆ ಸರ್. ಅಧಿಕಾರ ಹಣನೇ ಮುಖ್ಯ ಆಗೋಯ್ತಾ? ಮನುಷ್ಯ ಪ್ರತಿಯೊಬ್ಬರು ಹುಡ್ತಾನೆ ಸಾಯ್ತಾನೆ ಸರ್. ಬಟ್ ಮನುಷ್ಯತ್ವ ಮಾನವೀಯತೆ ಮೊದಲು. ಮೇಡಮ್, ಈಗ ಕೊನೆಯದಾಗಿ ಬಲವಂತವಾಗಿ ಭೂ ಸ್ವಾಧೀನ ಮಾಡ್ಕೊಳಕ್ ಬಂದ್ರೆ ನಿಮ್ಮ ಮುಂದಿನ ಹೋರಾಟ ಏನು? ನೀವು ಕೊನೆಯದಾಗಿ ಏನು ಹೇಳ್ತೀವಿ ಸರ್ಕಾರಕ್ಕೆ? ನಾವು ಸರ್ಕಾರಕ್ಕೆ ಒಂದೇ ಹೇಳೋದು, ನಮಗೂ ಮನವಿ ಮಾಡಿ ಸಾಕಾಗೈತೆ. ಬಲವಂತ ಭೂ ಸ್ವಾಧೀನ ಮಾಡ್ಕೊಳಕ್ ಬರಬೇಡಿ ಅಂತಲ್ಲ, ಜೊತೆಗೆ ಎಲ್ಲಾ ರೈತರಿಗೂ ಒಂದೊಂದು ವಿಷಯ ತಂದು ಕೊಟ್ಬಿಟ್ಟು ಮಾಡ್ಕೊಂಡು ಹೋಗಿ. ಇಷ್ಟೇ ಸರ್, ನಾವ್ ಇನ್ನೇನು ಮಾಡಕ್ಕಾಗಲ್ಲ. ಯಾಕಂದ್ರೆ ಹೋರಾಟ, ಪ್ರತಿಭಟನೆ ಎಲ್ಲ ಮಾಡಿದೀವಿ. ನೀವೇನಕ್ಕೂ ಸ್ಪಂದಿಸ್ಲಿಲ್ಲ ಅಂದ್ರೆ ನಾವೇನ್ ಮಾಡ್ಬೋದು ಅಲ್ವಾ? ಒಟ್ಟಿಗೆ ಲಾಸ್ಟ್ ನಾವಿರೋವರೆಗೂ ಅಂತೂ ನಮ್ ಭೂಮಿ ಕೊಡಲ್ಲ, ನಾವ್ ಸತ್ಮೇಲೆ ತಗೊಂಡೋಗಿ. ಇಷ್ಟೇ ಸರ್ ನನ್ ಸರ್ಕಾರಕ್ಕೆ ಹೇಳೋದು. ನಾವ್ ಹೆಣ್ಮಕ್ಳಂತೂ ಯಾವುದೇ ಕಾರಣಕ್ಕೂ ನಮ್ ಭೂಮಿ ಬಿಡಲ್ಲ. ನಾವ್ ಬಿಟ್ಟು ಅಂದ್ರೆ ನಾವ್ ಪ್ರಾಣ ಬಿಟ್ಟಿರ್ತೀವಿ ಅಂತ ಅರ್ಥ. ಇಷ್ಟೇ ಸರ್. ನಿಮ್ಮ ಹೋರಾಟದಲ್ಲಿ ಸಕ್ಸಸ್ಸು, ಜಯ ಸಿಗಲಿ ಅನ್ನೋದಾದರೆ, ನೀವು ಸರ್ಕಾರಕ್ಕೆ ಕೇಳೋದಾದರೆ ಕೊನೆಯದಾಗಿ ಸರ್, ಇಲ್ಲಿ ನೋಡಿ ಸರ್, ಇದು ನಮ್ಮ ಅಂಬೇಡ್ಕರ್ ಬರೆದಿರೋಂಥ ಕಾನೂನು. ಅಲ್ಲಿ ಒಂದು ಸತ್ಯ ಅನ್ನೋದಿದ್ರೆ ಇದಕ್ಕೆ ಜಯ ಸಿಗುತ್ತೆ ಸರ್. ಯಾಕಂದರೆ ಇಡೀ ಕರ್ನಾಟಕ ನೋಡ್ತಾ ಇದೆ, ಬಿಡದಿ ಬಂಜರ್ ಭೂಮಿನ ಏನಂತ ಇಡೀ ಕರ್ನಾಟಕಕ್ಕೆ ಗೊತ್ತಾಗಿದೆ ಇವತ್ತು. ಆಮೇಲೆ ಇವರು ಎಷ್ಟು ನಿಯತ್ತಾಗಿ ಕಾನೂನು ಪಾಲನೆ ಮಾಡಿದ್ದಾರೆ. ನಮ್ಮ ಮನವಿಗಳು ಹೇಳ್ತಾ ಇದೆ. ಒಬ್ಬರು ನಾವು ಮನವಿ ಕೊಟ್ಟಿರೋದು ದಾಖಲಾತಿದೆ. ಅವ್ರು ಒಬ್ಬರೊಬ್ಬರು ಬಂದು ನಮ್ಮ ಧರಣಿ ಸ್ಥಳದಲ್ಲಿ ಭೇಟಿ ಆಗಿರೋದಂತ ಒಂದು ದಾಖಲಾತಿ ತೋರಿಸ್ಲಿ. ಅದ್ರಲ್ಲಿ ಗೊತ್ತಾಗ್ತದೆ ಇವ್ರು ಕಾನೂನು ಪಾಲನೆ ಎಷ್ಟು ಮಾಡಿದ್ದಾರಂತ. ನೋಡಿ ಸರ್, ಇವರು ಕಾಗದ ಪತ್ರಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇವ್ರು ಇಷ್ಟ ಬಂದಾಗ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಕೊನೆ ಒಂದು ದಿವಸ ಜಮೀನ್ ಹತ್ರ ಬರಲೇಬೇಕಲ್ಲ ರೈತರ ಹತ್ರ. ನಮ್ಮ ರೈತರಿಗೆ ಏನು ಗೊತ್ತಿದೆ ಅಂದರೆ ಇಷ್ಟೇ, ಅವ್ನು ಬರಲಿ ಜಮೀನ್ ಹತ್ರ ನಾವು ನೋಡ್ಕೊತೀವಿ ಅಂತಾರೆ. ಅವ್ನು ಬರಲಿ ಜಮೀನ್ ಹತ್ರ, ಕೊನೆ ಒಂದು ದಿವಸ ಜಮೀನ್ ಹತ್ರ ಬರಲೇಬೇಕಲ್ಲ, ನಾವು ಏನು ಮಾಡೋಕೆ ಮಾಡ್ತೀವಿ ಅಂತಾರೆ. ಯಾವ ಮಟ್ಟಿಗೆ ಹೋಗ್ತದೆ? ಇದನ್ನ ಸರ್ಕಾರನೇ ಹೇಳ್ಕೊಂಡು ಹೋಗ್ತಾ ಇರೋಂಥದ್ದು. ಸರ್ಕಾರನೇ ಇದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇರೋದು.
ಅವ್ರ ಪ್ರಾಥಮಿಕ ಅಧಿಸೂಚನೆ ಹೊರಡಿಸಿದಾಗ ಒಂದು ಒಳ್ಳೆ ಶಾಂತಿ ರೀತಿಯಲ್ಲಿ ಮಾತಾಡಿದರೆ ಇದು ಇಷ್ಟು ಬೆಳೀತೂ ಇರಲಿಲ್ಲ. ಅವರು ಕಾನೂನು ಪಾಲನೆ ಮಾಡಲಿಲ್ಲ. ನಾವು ಅವತ್ತಿಂದ ಇವತ್ತಿಗೂ ಕೇಳ್ತಾರೆ ಒಂದೇ ಒಂದು ಗ್ರಾಮ ಸಭೆ ಮಾಡಿ ಬನ್ನಿ ಬನ್ಮಂಗ್ಲ ಸರ್ಕಲ್ಗೆ ಕೇಳಿ ರೈತರ ಕಷ್ಟ ಅಂದ. ಒಂದು ದಿವಸಕ್ಕೂ ಬರಲಿಲ್ಲ ಅವರು. ಹಂಗಾಗಿ ನೋಡಿ ಸರ್, ಇಲ್ಲಿ ಜನ ಮಾತ್ರ ಉತ್ತರ ಕೊಡ್ತಾರೆ ಸದ್ಯಕ್ಕೆ. 2028ಕ್ಕೆ ತಾವೇ ಪುನಃ ಮುಖ್ಯಮಂತ್ರಿ ಆಗ್ಬೇಕಂದ್ರೆ ಡಿ ಕೆ ಶಿವಕುಮಾರ್ ಅವರು ಒಂದು ಒಳ್ಳೆ ನಿರ್ಧಾರ ತಗೊಳ್ಳಿ ನನ್ನ ಪ್ರಕಾರ. ಯಾಕಂದರೆ ನಮಗೆ ನೋಡಿ ಸರ್, ಇಲ್ಲಿ ನಮ್ಮ ರೈತರು ಯಾವ ಪಕ್ಷದವರು ಅಲ್ಲ, ಅವ್ರಿಗೆ ಅವ್ರ ಜೀವನಕ್ಕೋಸ್ಕರ ಬಂದು ಹೋರಾಟ ಮಾಡ್ತಾ ಇರೋದು ಅಷ್ಟೇ. ಇದು ಇನ್ನು ಪಕ್ಷ ಅಂತ ಬೆತ್ತಿದವರೇ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಫಸ್ಟು. ಅವ್ರು ಬಂದಿದ್ದವ್ರು ಯಾವ ಟವಲ್ ಹಾಕಿದ್ರು ನಮ್ಗೆ ಗೊತ್ತಂತೆ ಶುರು ಮಾಡಿದವ್ರು ಅವರು. ಹಂಗಾಗಿ ನಾವು ಯಾವ ಪಕ್ಷಕ್ಕೂ ನಮ್ಮನ್ನು ಮಾರ್ಕೊಂಡಿಲ್ಲ ಸರ್. ನಾವು ಯಾವ ಪಕ್ಷದವ್ರಲ್ಲ, ನಮ್ಮನ್ನ ಯಾವ ಪಕ್ಷಕ್ಕೂ ನಾವು ಮೀಸಲಿಟ್ಕೊಂಡಿಲ್ಲ. ಜನ ಇದಕ್ಕೆ ಸರಿಯಾಗಿ ಉತ್ತರ ಕೊಡ್ತಾರೆ. ಯಾಕಂದ್ರೆ ಜನ ನೋಡ್ತಾ ಇರ್ತಾರೆ, ಜನ ನೋಡ್ತಾ ಇರ್ತಾರೆ, ಎಲ್ಲ ಲೆಕ್ಕಾಚಾರ ಆಗ್ತಾ ಇರ್ತದೆ. ಒಂದು ಸಣ್ಣ ಮಗು ಕೂಡ ಲೆಕ್ಕಾಚಾರ ಆಗುತ್ತೆ ಈಗ. ಹಾಗಾಗಿ ಜನ ನೋಡ್ತಾ ಇರ್ತಾರೆ. ದಯವಿಟ್ಟು ಯೋಚನೆ ಮಾಡಿ, ನಿಮ್ಮ ಮುಂದಿನ ಸರ್ಕಾರ ನೀವು ಮುಖ್ಯಮಂತ್ರಿ ಆಗಿರ್ಬೇಕಂತಂದ್ರೆ ದಯವಿಟ್ಟು ಒಂದು ಒಳ್ಳೆ ನಿರ್ಧಾರ ತಗೊಳ್ಳಿ. ಸರ್ ರೈತರ ಕಷ್ಟಗಳು ನಿಜಕ್ಕೂ ಅವರ ಮಾತಲ್ಲೇ ಗೊತ್ತಾಗುತ್ತೆ. ಮತ್ತು ಕೆಲವೊಂದು ಸಲ ಮಾತಾಡ್ಬೇಕಾದ್ರೆ ನಿಜವಾಗ್ಲೂ ಭಾವುಕವಾರ ಆಗುವಂಥ ಒಂದು ಕ್ಷಣಗಳು ಎದುರಾಗುತ್ತೆ ರೈತರ ಜೊತೆ ಮಾತಾಡಿದ್ರೆ. ಬಿಡದಿ ರೈತರದು ನಿಜಕ್ಕೂ ಸರ್ಕಾರ ಅನ್ನೋದು ಜವಾಬ್ದಾರಿ ಅನ್ನೋದಿದ್ದರೆ ರೈತರ ಕಷ್ಟಗಳನ್ನ ಫಸ್ಟು ರೈತರ ಮನೆ ಬಾಗಿಲಿಗೆ ಹೋಗ್ಲಿ ಕೇಳಲಿ, ರೈತರ ಕಷ್ಟ ಆಲಿಸಿ ಅವ್ರಿಗೆ ನ್ಯಾಯ ಒದಗಿಸುವಂಥ ಕೆಲಸವನ್ನು ಈ ಜವಾಬ್ದಾರಿಯುತ ಸರ್ಕಾರ, ಅದು ಯಾವುದೇ ಪಕ್ಷದ ಸರ್ಕಾರ ಆಗಲಿ ಮಾಡಲಿ ಅಂತ ಕೇಳ್ಕೊಳ್ತಾ ಈ ಕಾರ್ಯಕ್ರಮನ ಮುಗಿಸ್ತೀನಿ.